ಎಲ್ಲರಿಗೂ ನಮಸ್ಕಾರ. ಹಾಗೆ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಫಸ್ಟ್ ಪಿ ಯು ಸಿಯ ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ CETಗೆ ನೋಡೋಣ. ಕ್ವಶನ್ ನಂಬರ್ 1. Few prefixes with their multiples are listed below. Mark the units which are not correctly matched. ಸೊ ನಮಗೆ ಇಲ್ಲಿ ಪ್ರಿಫಿಕ್ಸಸ್ಸನ್ನು ಕೊಟ್ಟಿದ್ದಾರೆ. ಆ ಪ್ರಿಫಿಕ್ಸಸ್ಸಲ್ಲಿ ಮಲ್ಟಿಪಲ್ಸ್ಗೆ ಪ್ರಿಫಿಕ್ಸಸ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಸೊ ಈಗ ಕ್ವಶನ್ ನಂಬರ್ 1ಅಲ್ಲಿ ಈಗ ಫಸ್ಟ್ ಒನ್ ಬರೋಣ. ಪಿಕೋ. ಆ್ಯಕ್ಚುಲಿ ಪಿಕೋ ಅಂತಂದರೆ ಏನು? ದಟ್ ಈಸ್ ಅ ಪ್ರಿಫಿಕ್ಸ್ ದಟ್ ವಿ ಯೂಸ್ ಇಟ್ ಫಾರ್ pico, that is a prefix for 10 power minus 12 it is. Next, femto. Femto, which is a prefix for 10 power minus 15. Next, milli. Milli is a prefix for 10 power minus 3. Next, giga. Giga is a prefix for 10 power 9, and hecto is a prefix for 10 power 2. 10 power 2. Okay, these are all the prefixes for the multiples. ಈ ಕೊಟ್ಟಿರುವಂಥ ಮಲ್ಟಿಪಲ್ಸಲ್ಲಿ ಯಾವುದು ಕರೆಕ್ಟ್ ಆಗಿದೆ, ಯಾವ ರಾಂಗ್ ಆಗಿದೆ ಅಂತ ಚೆಕ್ ಮಾಡೋಣ. ಪಿಕೋ 10 power 9 ಕೊಟ್ಟಿದ್ದಾರೆ, ಇಟ್ ಈಸ್ ರಾಂಗ್. ನೆಕ್ಸ್ಟ್ ಫೆಮ್ಟೋ 10 power minus 15, that is correct. Milli 10 power minus 3, that is correct. Giga 10 power minus 12, which is wrong. Hecto 10 power 2, that is correct. ಸೊ ಕೊಟ್ಟಿರುವಂಥದ್ರಲ್ಲಿ ಯಾವುದು ರಾಂಗ್ ಆಗಿದೆ ಅಂತಂದರೆ ದಟ್ ಈಸ್ ಫಸ್ಟ್ ಒನ್ ಆ್ಯಂಡ್ ಫೋರ್ತ್ ಒನ್. ಸೊ ಯಾವ ಫಸ್ಟ್ ಒನ್ ಫೋರ್ತ್ ಒನ್ ಯಾವ ಆಪ್ಷನಲ್ಲಿದೆ ಅಂದರೆ ದಟ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಎ ಮೆಷರ್ಡ್ ಟೆಂಪರೇಚರ್ on Fahrenheit scale is 200 degree Fahrenheit. What will be this reading will be on Celsius scale. So idu temperature conversion formula. We know that we can convert degree Celsius into Fahrenheit and Fahrenheit into degree Celsius, as well as we can convert degree Celsius into Kelvin and Kelvin into degree Celsius. So now one unit anna usually temperature anna degree Celsius, Fahrenheit and Kelvin scale 3 scale ಅಲ್ಲಿ ಮೆಷರ್ ಮಾಡ್ತೀವಿ. ಸೊ ಒಂದು ಸ್ಕೇಲಿಂದ ಇನ್ನೊಂದು ಸ್ಕೇಲಿಗೆ ನಾವು ಬೇಕಾದ್ರೆ ಇದನ್ನು ಕನ್ವರ್ಟ್ ಮಾಡಬಹುದು. ಸೊ ಯಾವ ಥರ ಕನ್ವರ್ಟ್ ಮಾಡಬೇಕು ನಾನು ಎರಡನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್. ಸೊ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15. ಸೊ ದಿಸ್ ಇಸ್ ಹೌ ವಿ ವಿಲ್ ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಇಂಟು ಕೆಲ್ವಿನ್. ಇಲ್ಲಿರೋ ಕ್ವಶನ್ ಏನಪ್ಪ ಅಂತಂದರೆ ವಿ ಆರ್ ಕನ್ವರ್ಟಿಂಗ್ ಫ್ಯಾರನ್ಹೀಟ್ ಇಂಟು ಡಿಗ್ರಿ ಸೆಲ್ಸಿಯಸ್. ದೆನ್ ವಾಟ್ಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಫ್ಯಾರನ್ಹೀಟ್ ಆ್ಯಂಡ್ ಡಿಗ್ರಿ ಸೆಲ್ಸಿಯಸ್? Degree Fahrenheit is equal to 9/5 degree Celsius plus 32. So this is a formula which will give us the relationship between degree Celsius and degree Fahrenheit. So ಹಾಗಾದರೆ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 200. ದಟ್ಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೆ ದಟ್ ಈಸ್ ದ ಟೆಂಪ್ರೇಚರ್ ಇನ್ ದ ಡಿಗ್ರಿ ಸೆಲ್ಸಿಯಸ್. ಸೊ ಹಾಗಾದರೆ ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ ಏನು ಬರುತ್ತೆ ನಮಗೆ? ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 200 ಮೈನಸ್ 32 ಮಲ್ಟಿಪ್ಲೈಡ್ ಬೈ 5/9. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲಿ ವಿ ಗೆಟ್ ಇಟ್ 93.33 ಡಿಗ್ರಿ ಸೆಲ್ಸಿಯಸ್. ಸೊ ಆಪ್ಷನ್ಸನ್ನು ನೋಡಿದ್ರೆ ಆಪ್ಷನ್ C is correct. Next question number 3. The percentage of copper and oxygen in same samples of copper oxide obtained by the different methods were found to be same. This proves that law of ನಮಗೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸಲ್ಲಿ ಬಂದರೆ ಲೈಕ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಆಲ್ಸೋ ನೋನ್ ಎಸ್ ಕಾನ್ಸ್ಟೆಂಟ್ ಪ್ರಪೋರ್ಷನ್, and law of multiple proportions and law of reciprocal proportions. ಈಗ ಫಸ್ಟ್ ಲಾ ಆಫ್ ಕನ್ಸರ್ವೇಷನ್ ಅಂತಂದರೆ ಏನು? ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್.
So we can convert one form into another form. It's law of conservation of energy. It's similar to law of conservation of energy. ಹಾಗಾದರೆ ನಾವು experimentally, how do you say that is a law of conservation of mass? Which equation will obey law of conservation of mass? Means balanced chemical equation. Law of conservation of mass ಅಂತಂದರೆ that is balanced chemical equation. ಅಂತಂದರೆ mass of the reactant should be equal to mass of the products. Balanced chemical equation. So now balanced chemical equation check ಮಾಡಿದ್ರೆ that is nothing but that equation obey law of conservation of mass. Next one, law of constant proportion or definite proportion. Law of constant proportion and definite proportion. ಇದಕ್ಕೆ key point ಏನಪ್ಪ ಅಂತಂದರೆ it is percentage of elements is same, percentage of element is same in different samples, different methods or different sample or methods, different sample methods. ಸೊ ಅಂತಂದರೆ ಈಗ ನ್ಯಾಚುರಲಿ ವೆನ್ ವಿ ಟೇಕ್ ಎನಿ ಒನ್ ಕಾಂಪೌಂಡ್, ಒಂದು ಗ್ಲೂಕೋಸ್ ಅಂತ ತಗೊಂಡಾಗ ಅದರಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಸಿಂಥೆಟಿಕಲಿ ಗ್ಲೂಕೋಸನ್ನು ಪ್ರಿಪೇರ್ ಮಾಡಿದಾಗ ಅದರಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಸೇಮ್ ಇರುತ್ತೆ ಪರ್ಸೆಂಟೇಜಸ್ಸು. ಇಲ್ಲ ನೀವು ನ್ಯಾಚುರಲಿ ಆದರೂ ತೊಗೊಳ್ಳಿ, ಸಿಂಥೆಟಿಕಲಿ ಆದರೂ ತೊಗೊಳ್ಳಿ, ಅದನ್ನೇ ಡಿಫ್ರೆಂಟ್ ಮೆಥಡ್ಸ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಮೆಥಡ್ಸ್ ಅಂತ. ಸೊ ಅಲ್ಟಿಮೇಟ್ಲಿ ದ ಪರ್ಸೆಂಟೇಜ್ ಆಫ್ ದ ಎಲಿಮೆಂಟ್ಸ್ ಆರ್ ಸೇಮ್, ಡಸಂಟ್ ಮ್ಯಾಟರ್ ಅಬೌಟ್ ದ ಸೋರ್ಸ್ ಅಂತ ಕರಿತೀವಿ. ಸೊ ಅದನ್ನು ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಆರ್ ಡೆಫಿನೆಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಸೊ ಮಲ್ಟಿಪಲ್ ಪ್ರಪೋರ್ಷನ್ಗೆ ಕೀ ಪಾಯಿಂಟ್ ಏನಪ್ಪ ಅಂತಂದರೆ ಮಲ್ಟಿಪಲ್ ಪ್ರಪೋರ್ಷನ್ಸ್ಗೆ ಕೀ ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ವಿ ವಿಲ್ ಹ್ಯಾವ್ 2 or more than 2 compounds, 2 or more than 2 compounds, 2 or more than 2 compounds with same type of elements, with same type of elements. That's a key point for law of multiple proportion. For example, ನಾವು ಈಗ ತೊಗೊಂಡ್ರೆ H2O and H2O2, ಇಲ್ಲಿ ಯಾವ ಎಲಿಮೆಂಟ್ಸ್ ನಮಗೆ ಎರಡರಲ್ಲೂ ಹೈಡ್ರೋಜನ್ ಆಕ್ಸಿಜನ್ ಸೇಮ್ ಇದೆ. ಸೊ ದಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಪ್ರಪೋರ್ಷನ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀವಿ ಅಂದರೆ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀವಿ ಅಂತಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಲೈಕ್ NO, NO2. ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದಿ ಎಕ್ಸಾಂಪಲ್ಸ್ ಫಾರ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ನಮಗೆ ಸೇಮ್ ಎಲಿಮೆಂಟ್ಸ್ ಇರಬೇಕು, ಸಿಮಿಲರ್. ಈಗ ಹೈಡ್ರೋಜನ್ ಆಕ್ಸಿಜನ್ ಸೇಮ್ ಇದೆ. ಸೊ ಅದಕ್ಕೆ more than 2 or more than 2 ಕಾಂಪೌಂಡ್ಸ್ ಇದ್ದರೆ ಅದಕ್ಕೆ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸನ್ನು ಒಬೆ ಮಾಡುತ್ತೆ. ನೆಕ್ಸ್ಟ್, ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂತಂದರೆ ಇಲ್ಲಿ ನಮಗೇನಿರಬೇಕು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಕಾರ್ಬನ್ ಡೈಆಕ್ಸೈಡ್ CO2 ಪ್ಲಸ್ ಮೀಥೇನ್ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ, CH4. ಇಲ್ಲಿ ಏನಾಗಿರುತ್ತೆ ಅಂದರೆ ಎರಡು ಕಾಂಪೌಂಡಲ್ಲಿ ಒಂದು ಎಲಿಮೆಂಟ್ ಸೇಮ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ತೊಗೊಂಡ್ರದ್ದು ನೋಡ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮೀಥೇನ್ ತೊಗೊಂಡಿದ್ದೀನಿ ಇದರಲ್ಲಿ. ಸೊ ಒಂದು ಎಲಿಮೆಂಟ್ ಸೇಮ್ ಇದೆ. ಯಾವುದು ಒಂದು ಎಲಿಮೆಂಟ್ ಸೇಮ್ ಇದೆ? ಕಾರ್ಬನ್ ಸೇಮ್ ಇದೆ. ಸೊ ಹಾಗಾದರೆ ಯಾವ ಎಲಿಮೆಂಟ್ಸ್ ಡಿಫ್ರೆಂಟ್ ಆಗಿರುತ್ತೋ ದೇ ವಿಲ್ ಕಂಬೈನ್ ಆ್ಯಂಡ್ ಫಾರ್ಮ್ ಅನದರ್ ಪ್ರಾಡಕ್ಟ್. ಈಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆಯಲ್ವಾ, ಸೊ ದಟ್ಸ್ H2O ವಿಲ್ ಬಿ ಪ್ರೊಡ್ಯೂಸ್ಡ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂತ ಕರಿತೀವಿ. ಅಂದರೆ ಎರಡು ಕಾಂಪೌಂಡಲ್ಲಿ ಒಂದು ಎಲಿಮೆಂಟ್ ಸೇಮ್ ಇರಬೇಕು, ಇನ್ನು ರಿಮೈನಿಂಗ್ ಏನು ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ ಅವೆರಡು ಕಂಬೈನ್ ಆಗಿ ಇನ್ನೊಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಈಸ್ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ಸ್ಗೆ ನಮಗೆ ಎಕ್ಸಾಂಪಲ್ಸ್ ಬರುತ್ತೆ. ಸೊ ಇವು ನಮಗೆ ಕೀ ಪಾಯಿಂಟ್ಸು, ಶಾರ್ಟ್ಕಟ್ ಮೆಥಡ್ಸು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ. ಓಕೆ, ಸೊ ಹಾಗಾದರೆ ಈಗ ಚೆಕ್ ಮಾಡ್ತಾ ಬರೋಣ. ಈಗ ನಮಗೆ ಕೊಟ್ಟಿರುವಂಥ ಕ್ವಶನ್ಸ್ಗೆ ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ ಅಂತ. ಪರ್ಸೆಂಟೇಜ್ ಆಫ್ ಕಾಪರ್ ಆ್ಯಂಡ್ ಆಕ್ಸಿಜನ್ ಇನ್ ದ ಸ್ಯಾಂಪಲ್ಸ್ ಆಫ್ ಡಿಫ್ರೆಂಟ್ ಮೆಥಡ್ಸ್ ಫೌಂಡ್ ಟು ಬಿ ಸೇಮ್ ಅಂತಂದರೆ ಯಾವ್ದು ಬರುತ್ತೆ ನಮಗಿಲ್ಲಿ? ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಆರ್ ಡೆಫಿನೆಟ್ ಪ್ರಪೋರ್ಷನ್. ಆಪ್ಷನ್ ಎ ಇಸ್ ಕರೆಕ್ಟ್. Next, question number 4. Which of the following reactions is not correct according to the law of conservation of mass? ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ ನಾನು ನಿಮಗೆ. ವಾಟ್ಸ್ ದ ಮೀನಿಂಗ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ವಿಚ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ನಮಗೆ ಇಲ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಎಲ್ಲಿ ಇರುತ್ತೋ ದಟ್ ಈಸ್ ಓನ್ಲಿ ವಿಚ್ ಒಬೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಬಟ್ ಇಲ್ಲಿ ಏನಂತ ಕೇಳಿರೋದು ಕ್ವಶನ್ ಅಂತಂದರೆ,
ವಿಚ್ ಇಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತಂದರೆ ವಿಚ್ ಇಸ್ ನಾಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತಂದರೆ ವಿಚ್ ಇಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸೊ ವಿಚ್ ಇಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ವಿಚ್ ಇಸ್ ನಾಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈಗ ಚೆಕ್ ಮಾಡೋಣ. ಆಪ್ಷನ್ ಎ, reactant side there are 2 magnesiums, in product side also there are 2 magnesiums, on left side reactant side there are two oxygen atoms, right side also there are 2 oxygen atoms. So that is a balanced chemical equation, hence which obey law of conservation of mass. Come to then option B, there are 3 carbons in the reactant side, but product side there is only 1 carbon, which is not balanced. So hence option B, which does not obey law of conservation of mass. So option B will be the right one. Okay, then you can check it out option C and D also. Here there are 4 phosphorus in the reactant side. Again in the product side there are 4 phosphorus. Next there are 10 oxygens in the reactant side. Here right side also there are 10 oxygen atoms in the right side. So it is a balanced chemical equation. And you can check it out option D also. There is 1 carbon in the reactant side. Product side also there is 1 carbon. There are 4 hydrogens in the reactant side, 4 hydrogens in the product side. There are 4 oxygen atoms in the reactant side. Again product side also there are 4. So hence this will be balanced chemical equation. So which among the following is which is not balanced chemical equation? That is option B. Hence which will not follow law of conservation of mass. Next question number 5. Boron has 2 stable isotopes. That's a boron 10, its abundances they have given in the bracket, that's 19%, and boron 11 whose abundance is 81%. The atomic mass that should appear for boron in the periodic table is, see, when the elements containing isotopes, when the elements having isotopes, then we calculate average atomic mass for the elements. Average atomic mass, ಯಾವ ಎಲಿಮೆಂಟ್ಸ್ಗೆ ಐಸೋಟೋಪ್ಸ್ ಇರುತ್ತೋ ಆ ಎಲಿಮೆಂಟ್ಸ್ಗೆ ನಾವು ಆವರೇಜ್ ಅಟಾಮಿಕ್ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಯಾಕೆ ಅಂತಂದರೆ ಈಗ ಒಂದು ಬೋರಾನ್ ಚೆಕ್ ಮಾಡ್ಬೋದು ನಿಮಗೆ ಮಾಸ್ ನಂಬರ್ 10 ಇದೆ, ಇನ್ನೊಂದು ಬೋರಾನ್ದು ಮಾಸ್ ನಂಬರ್ 11 ಇದೆ. ಸೊ ಎರಡು ನಮಗೆ ಒಂದು ಐಸೋಟೋಪ್ಸ್ ಇರೋದ್ರಿಂದ ಈಗ ಮಾಸ್ ನಂಬರ್ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಈಗ ಬೋರಾನ್ಗೆ, ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ವಿ ಕ್ಯಾಲ್ಕುಲೇಟ್ ದ ಆವರೇಜ್ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ವೆನ್ ದ ಎಲಿಮೆಂಟ್ ಹ್ಯಾಸ್ ಐಸೋಟೋಪ್ಸ್. ವೆನ್ ಎಲಿಮೆಂಟ್ ಹ್ಯಾಸ್ ಐಸೋಟೋಪ್ಸ್ ವಿ ಕ್ಯಾಲ್ಕುಲೇಟ್ average atomic mass. Average atomic mass. Now how to calculate the average atomic mass? Sigma of atomic mass or mass number or atomic mass into abundance. So this is what the formula we use it for the average atomic mass. For example, now we are calculating average atomic mass for the boron. So then mass number of the first isotope is 10. Mass number 10 ಇದೆಯಾ boron ಏನಿದೆ, that's a 10 mass number into abundance ಎಷ್ಟಿದೆ 19%, means 19 divided by 100 plus there is a second isotope, mass number is 11 whose abundance is 81%, 81 divided by 100. ಈ ಎಲಿಮೆಂಟಿಗೆ 2 ಐಸೋಟೋಪ್ ಇದೆ, ಅದಕ್ಕೆ ನಾವು 2 ಅದೇ 3 ಐಸೋಟೋಪ್ಸ್ ಇದ್ದರೆ ಅಗೈನ್ ಮಾಸ್ ನಂಬರ್ ಇಂಟು ಅಬಂಡೆನ್ಸ್. ಸೊ ಇನ್ನೊಂದು ಆ್ಯಡ್ ಮಾಡಬೇಕಾಗುತ್ತೆ ಇಫ್ ದೇರ್ ಆರ್ 3 ಐಸೋಟೋಪ್ಸ್. ಈ ಎಲಿಮೆಂಟ್ಸ್ ಸಿಗಿರೋದು 2 ಐಸೋಟೋಪ್ಸ್ ಆಗಿರೋದ್ರಿಂದ ವಿ ಕ್ಯಾಲ್ಕುಲೇಟ್ ಓನ್ಲಿ ಮಾಸ್ ನಂಬರ್ ಇಂಟು ಅಬಂಡೆನ್ಸ್ ಫಾರ್ ಓನ್ಲಿ 2 ಐಸೋಟೋಪ್ಸ್. ಓಕೆ, ದೆನ್ ಇಫ್ ಯು ಮಲ್ಟಿಪ್ಲೈ ದೀಸ್ ಅಂಡ್ ಇಫ್ ಯು ಸಿಂಪ್ಲಿಫೈ ಇಟ್ ವಿ ಗೆಟ್ ಇಟ್ಸ್ 10.81 is the average atomic mass of boron. So ಯಾವ ಆಪ್ಷನ್ ಅಲ್ಲಿ ಇದೆ, that is option A is correct. Next question number 6. How many aluminum ions are present in 0.051 gram of aluminum oxide? ಓಕೆ, ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಎಷ್ಟು ಅಲ್ಯೂಮಿನಿಯಂ ಅಯಾನ್ಸ್ ಇದೆ 0.015 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡಲ್ ಅಂತ ಕೇಳ್ತಿದ್ದಾರೆ. ಈಗ ಫಸ್ಟ್ ನಮಗೆ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಒಂದು ಅಲ್ಯೂಮಿನಿಯಂ ಮಾಲಿಕ್ಯೂಲಲ್ಲಿ ಒನ್ ಮಾಲಿಕ್ಯೂಲ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಇದನ್ನು ಅಲ್ಯೂಮಿನಿಯಂ ಆಕ್ಸೈಡಲ್ಲಿ ನಮಗೆ ಎಷ್ಟು
ಅಲ್ಯೂಮಿನಿಯಂ ಅಯಾನ್ಸ್ ಇದೆ, ದೇರ್ ಆರ್ ಟೂ ಅಲ್ಯೂಮಿನಿಯಂ ಅಯಾನ್ಸ್, ಅಲ್ವಾ. ನೀವು ನೋಡ್ಬೋದು Al2O3ನಲ್ಲಿ 2 ಅಲ್ಯೂಮಿನಿಯಂ ಅಯಾನ್ಸ್ ಇದೆ. ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ಅಲ್ಯೂಮಿನಿಯಂ ಅಯಾನ್ಸ್ ಇನ್ 0.015 ಗ್ರಾಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಅಂದರೆ ನಾವೇನು ಮಾಡೋಣ, ಫಸ್ಟ್ ಈಗ 0.015 ಗ್ರಾಮಲ್ಲಿ ಎಷ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಮಾಲಿಕ್ಯೂಲ್ಸ್ ಇದೆ ಅದನ್ನು ಚೆಕ್ ಮಾಡೋಣ. ದೆನ್ ಮಲ್ಟಿಪ್ಲೈಡ್ ಬೈ ಟೋಟಲ್ ನಂಬರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಮಲ್ಟಿಪ್ಲೈಡ್ ಬೈ 2 ವಿಲ್ ಗಿವ್ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್. ಓಕೆ, ಹಾಗಾದರೆ ಫಸ್ಟು ಮಾಸ್ ಕೊಟ್ಟಿದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ದಟ್ ಈಸ್ ವಿ ಹ್ಯಾವ್ ದ ಶಾರ್ಟ್ಕಟ್ ಫಾರ್ಮುಲಾ, ನಂಬರ್ ಆಫ್ ಮಾಲಿಕ್ಯೂಲ್ಸ್ that's equal to given mass divided by molar mass multiplied by Avogadro number. This is the formula we use to calculate the number of molecules if they have given mass. Okay, what is the given mass here? It's 0.051 grams divided by what is the molecular mass of aluminum oxide. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಟಾಮಿಕ್ ಮಾಸ್ ಆಫ್ ಅಲ್ಯೂಮಿನಿಯಂ 27 ಬರುತ್ತೆ. 27 into 2 ಅಲ್ಯೂಮಿನಿಯಂ ಆಕ್ಸೈಡ್ Al2O3ಗೆ ನಾವು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 2 into 27 ಪ್ಲಸ್ 3 into 16. ಸೊ ಓವರಾಲ್ ದಟ್ಸ್ ಈಕ್ವಲ್ ಟು 102 ಬರುತ್ತೆ ನಮಗೆ. ಸೊ ದಟ್ಸ್ ಅ ಮೋಲಾರ್ ಮಾಸ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ದಟ್ಸ್ 102 ಇಂಟು ಅವಗ್ಯಾಡ್ರೋ ನಂಬರ್ 6.023 into 10 power 23. ಓಕೆ, ಇಲ್ಲಿ ನಮಗೆ ಎಷ್ಟು ಮಾಲಿಕ್ಯೂಲ್ಸ್ ಬರುತ್ತೆ ಆಫ್ಟರ್ ಸಿಂಪ್ಲಿಫಿಕೇಶನ್ ಆಫ್ ದಿಸ್ ಒನ್ ಈಸ್ 3.0111 into 10 power 20 molecules of aluminum oxide. ನಮಗೆ ಇಷ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಮಾಲಿಕ್ಯೂಲ್ಸ್ ಬರುತ್ತೆ. ನಾನು ಬಿಗಿನಿಂಗಲ್ಲೇ ಒಂದು ಪಾಯಿಂಟನ್ನು ಬರ್ತಿದ್ದೀನಿ, ನೀವು ಚೆಕ್ ಮಾಡ್ಬೋದು. 1 ಮಾಲಿಕ್ಯೂಲ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ಸಲ್ಲಿ ನಮಗೆ 2 ಅಲ್ಯೂಮಿನಿಯಮ್ಸ್ ಇರುತ್ತೆ. ಹಾಗಾದರೆ 3.011 into 10 power 22 ಮಾಲಿಕ್ಯೂಲ್ಸ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡಲ್ಲಿ ಎಷ್ಟಿರುತ್ತೆ, ಡಬಲ್. ಈಚ್ ಅಲ್ಯೂಮಿನಿಯಂ ಆಕ್ಸೈಡಲ್ಲಿ 2 ಅಲ್ಯೂಮಿನಿಯಂ ಅಯಾನ್ಸ್ ಬರುತ್ತೆ. ಹಾಗಾದರೆ ದೀಸ್ ಎಕ್ಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಗಿಸ್ 2x, ಅಂದರೆ ಡಬಲ್ ಬರುತ್ತೆ. ದೆನ್ ನಂಬರ್ ಆಫ್ ಅಲ್ಯೂಮಿನಿಯಂ ಅಯಾನ್ಸ್ ಇಸ್ ಈಕ್ವಲ್ ಟು 3 into 3.011 into 10 power 20 ions of aluminum ions will be present. Okay, then calculate ಮಾಡಿದ್ರೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 6.023 into 10 power 23 ions will be present. Okay, then what's answer correct? Option A is correct. Next, question number 7. 5.6 liters of gas at STP are found to have mass 22 grams. The molecular mass of the gas is. Okay, as per the standard statement, mole concept anta tagondaga it's the most important concept for competitive. Mole concept ಇಲ್ಲಿ ಯೂಶಲಿ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಬರ್ತಾನೆ ಇರುತ್ತೆ. ಓಕೆ, ಇಲ್ಲಿ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾನೆ, ವಾಲ್ಯೂಮ್. ಸೊ ವಾಲ್ಯೂಮ್ ಅಟ್ STP ಮತ್ತು ಮಾಲಿಕ್ಯುಲರ್ ಮಾಸ್ಗೆ ರಿಲೇಷನ್ಶಿಪ್ ಏನಪ್ಪ ಅಂದರೆ ಯೂಶಲಿ 22.4 liters of gas at STP will have the mass molar mass grams. ಓಕೆ, ಮೋಲಾರ್ ಮಾಸ್ ಗ್ರಾಮ್ಸ್ ಯಾವುದೇ ಅಥವಾ ಅಟ್ STPನಲ್ಲಿ ಮೋಲಾರ್ ಮಾಸ್ ಗ್ರಾಮ್ಸನ್ನು ತೊಗೊಂಡ್ರೆ ವಿಚ್ ವಿಲ್ ಆಕ್ಯುಪೈ ದ ವಾಲ್ಯೂಮ್ 22.4 ಲೀಟರ್. ಈ ಮೋಲಾರ್ ಮಾಸ್ ಗ್ರಾಮ್ಸನ್ನು ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ H2 ಅಂತ ತೊಗೊಳ್ಳಿ, STPನಲ್ಲಿ ಅದನ್ನು ವೇಪರಾಗಿ ಕನ್ವರ್ಟ್ ಮಾಡಿದ್ರೆ ಅಂದರೆ 1 ಮೋಲ್ ಅಂತಂದರೆ ಎಷ್ಟು ಗ್ರಾಮು, 18 ಗ್ರಾಮನ್ನು ನಾವು ವೇಪರಾಗಿ ಕನ್ವರ್ಟ್ ಮಾಡಿದ್ರೆ ವಾಟ್ರನ್ನು ನಮಗೆ ಅದು ಎಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡುತ್ತೆ ಅಂದರೆ 22.4 ಲೀಟರ್ಸ್ ಆಫ್ ಗ್ಯಾಸ್. ಅದನ್ನೇ ಇನ್ನೊಂದು ವೇನಲ್ಲಿ ಕನ್ಸಿಡರ್ ಮಾಡಿದ್ದೀವಿ ಅಂದರೆ 22.4 ಲೀಟರ್ಸ್ ಆಫ್ ವೇಪರ್ಸ್ ದಟ್ಸ್ ಈಕ್ವಲ್ ಟು ದ ಮಾಸ್ ಮೋಲಾರ್ ಮಾಸ್ ಗ್ರಾಮ್ಸ್. ಓಕೆ, ಹಾಗಾದರೆ ನಾವು ಫೈಂಡ್ ಔಟ್ ಮಾಡಬೇಕಿರೋದು ಮೋಲಾರ್ ಮಾಸ್ ಗ್ರಾಮ್ಸ್. ದೆನ್ ಇಲ್ಲಿ ನೋಡ್ಬೋದು ನಾವು ಹಾಗಾದರೆ 5.6 liters of gas which will have the mass 22 grams.
ಓಕೆ, ಹಾಗಾದರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ವಿಲ್ ಗೆಟ್ ಇಟ್ ಮೋಲಾರ್ ಮಾಸ್. ಸೊ ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು 22.4 into 22 divided by 5.6. So that is equal to, if you simplify this, we'll get it 88 grams. Okay, the molar mass of the given compound is how much? It's a 88 grams. ಅಂತಂದರೆ ಈಗ 5.6 ಲೀಟರ್ಸ್ಗೆ ಮಾಸ್ ಎಷ್ಟಿರುತ್ತೆ ನಮ್ಮದು? 22 ಗ್ರಾಮ್ಸ್ ಇರುತ್ತಲ್ವಾ. ಹಾಗಾದರೆ 22.4 ಲೀಟರ್ಸ್ ಗ್ಯಾಸ್ ವಾಲ್ಯೂಮನ್ನು ಆಕ್ಯುಪೈ ಮಾಡಬೇಕಾದ್ರೆ ಮಾಸ್ ಎಷ್ಟಿರಬೇಕು ನಮ್ದು? ಆ್ಯಕ್ಚುಲಿ 4 ಟೈಮ್ಸ್ ಇರಬೇಕಲ್ವಾ. 5.6 into 4 is 22.4. Then 22.4 is nothing, into 4 is nothing but 88 grams. That's a molar mass grams. So option C is correct. Next, question number 8. The number of water molecules is maximum in. ಸೊ ಈ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇದೆ ಅಂತ ನಾವು ಚೆಕ್ ಮಾಡಬೇಕು. ಸೊ ಅದಕ್ಕೇನು ಮಾಡಿ ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ನಾವು. ನಂಬರ್ ಆಫ್ ಮೋಲ್ಸ್, ಯಾವುದರಲ್ಲಿ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರುತ್ತೋ ಸೊ ಅದರಲ್ಲಿ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ಮೋರ್. ಓಕೆ, ಅಗರ ಆಪ್ಷನ್ ಹೇಗೆ ಬರೋಣ? 18 ಗ್ರಾಮ್ಸ್ ಆಫ್ ವಾಟರ್ ಅಂತ ಇದೆ. 18 ಗ್ರಾಮ್ಸ್ ಆಫ್ ವಾಟರ್ ಅಂತಂದರೆ ದಟ್ ಕಂಟೈನ್ ಹೌ ಮೆನಿ ಮಾಲಿಕ್ಯೂಲ್ಸ್? ಫಸ್ಟ್ ಆಫ್ ಆಲ್ ದಟ್ಸ್ ಈಕ್ವಲ್ ಟು 1 ಮೋಲ್ ಅಂತ. 1 ಮೋಲ್ ಆಫ್ ವಾಟರ್. 1 mole of water contains how many molecules? That is Avogadro number of molecules. Avogadro number of molecules. ಹಾಗಾದರೆ ಆಪ್ಷನ್ ಬಿ ಬರೋಣ. ಆಪ್ಷನ್ ಬಿ ಏನು? 18 moles of water. See, 1 mole of water which contains Avogadro number of molecules. Then 18 moles of water which contains 18 into Avogadro number of molecules. Okay, then we'll come to the option C then. 18 molecules of water. Our molecules direct ಆಗಿ ಕೊಟ್ಬಿಟ್ಟಿದ್ದಾರೆ ನಮಗೆ ಇಲ್ಲಿ. We get it 18 molecules. 18 molecules. Option D ಬರೋಣ. That is 1.8 gram of water. So usually 18 grams of water will have one Avogadro number of molecules. Then 1.8 gram of water means how many moles first? 1.8 gram of water is equal to 0.1 mole. 18 gram of water is equal to 1 mole. Then 1.8 is equal to 0.1 mole of water. So 0.1 mole of water contains how many molecules? 0.1 into Avogadro number of molecules. ಹಾಗಾದರೆ ಇಲ್ಲಿ ಹೈಯೆಸ್ಟ್ ಇರುವಂಥದ್ದು ಯಾವುದು ಆ್ಯಕ್ಚುಲಿ? ದಟ್ ಈಸ್ ಆಪ್ಷನ್ ಬಿ. ದಟ್ ಈಸ್ 18 ಇಂಟು Avogadro ನಂಬರ್. 18 ಇಂಟು 6.022 ಇಂಟು 10 power 23 ಮಾಲಿಕ್ಯೂಲ್ಸ್. ಸೊ ಹೈಯೆಸ್ಟ್ ಇರುವಂಥದ್ದು ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. Next, question number 9. The number of electrons present in 1 mole of azide ion are. So ಇಲ್ಲಿ 1 mole of azide ion. ಫಸ್ಟ್ ಈಗ 1 azide ion ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಚೆಕ್ ಮಾಡೋಣ. ದೆನ್ ವಿ ವಿಲ್ ಕಮ್ ಟು ದಿ 1 mole of azide ion. ಓಕೆ, ಇಲ್ಲಿ 1 azide ion has N3 minus ion. Sorry. N3 minus ion has how many electrons? ಈಗ ಎಷ್ಟು ನೈಟ್ರೋಜನ್ ಇದೆ ಅಜೈಡ್ ಅಯಾನ್ ಅಲ್ಲಿ? 3 ನೈಟ್ರೋಜನ್ ವಿತ್ 1 ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ. ಸೊ ಈಚ್ ನೈಟ್ರೋಜನ್ ಹ್ಯಾಸ್ ಹೌ ಮೆನಿ ಎಲೆಕ್ಟ್ರಾನ್ಸ್? 7 electrons. Atomic number of nitrogen is 7. So each nitrogen has 7 electrons into how many nitrogens are there? 3 nitrogens plus there is 1 negative charge. Negative charge ಅಂತಂದ್ರೆ ಏನು? 1 electron is extra, 1 electron is added. So that's equal to total 22 electrons are present. ಸೊ ಒಂದು ಅಜೈಡ್ ಅಯಾನಲ್ಲಿ ನಮಗೆ ಟೋಟಲ್ ನಮಗೆ 22 ಎಲೆಕ್ಟ್ರಾನ್ಸ್ ಸಿಗ್ತಿದೆ. ಒಂದು ಅಜೈಡ್ ಅಯಾನಲ್ಲಿ 22 ಎಲೆಕ್ಟ್ರಾನ್ಸ್ ಇದೆ 1 ಅಯಾನಲ್ಲಿ. ಹಾಗಾದರೆ 1 mole of azide ion, 1 mole. Usually 1 mole means contains first how many ions will be present? 1 mole of azide ion. 1 mole of azide is contains Avogadro number of azide ions. Avogadro number of azide ions. See, each azide ion has 22 electrons. Then Avogadro number of azide ion contains how many electrons? 22 into Avogadro number of electrons. ಒಂದು ಅಜೈಡ್ ಅಯಾನ್ ಅಲ್ಲಿ ನಮಗೆ 22 ಎಲೆಕ್ಟ್ರಾನ್ಸ್ ಬರ್ತಾ ಇದೆ.
Then Avogadro number of azide ions contains 22 into Avogadro number of electrons. So which option is correct? Option C is correct. Next question number 10. In which of the following acid has the same molecular weight and equivalent weight? So first equivalent weight ಮತ್ತೆ molecular weight ಗೆ ಫಾರ್ಮುಲಾ ಚೆಕ್ ಮಾಡೋಣ ರಿಲೇಷನ್ ಅನ್ನ. ಫಸ್ಟ್ equivalent weight which is equal to molecular weight divided by n. Okay, what is n here for this given acids? ಯೂಶಲಿ ಅದನ್ನು ನಾವು ಅಯೋನೈಸಬಲ್ ಪ್ರೋಟಾನ್ಸ್ ಅಂತ ಕರಿತೀವಿ, ಲೈಕ್ ಬೆಸಿಸಿಟಿ ಅಂತ ಕರಿತೀವಿ, ಅಸಿಡಿಟಿ ಅಂತ ಕರಿತೀವಿ. ಡಿಫ್ರೆಂಟ್ ಕಾಂಪೌಂಡ್ಸ್ಗೆ ಅದು ಡಿಫ್ರೆಂಟ್ ಕಂಡೀಷನಲ್ಲಿ ಎನ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಐ ಮೀನ್ ದ ಮೀನಿಂಗ್ ಆಫ್ ದಟ್ ಒನ್ ಇಸ್ ಡಿಫ್ರೆಂಟ್. ಆ್ಯಂಡ್ ಹಿಯರ್ ಆಸಿಡ್ಸಲ್ಲಿ ಮೀನಿಂಗ್ ಡಿಫ್ರೆಂಟ್ ಇರುತ್ತೆ, ಬೇಸಸಲ್ಲಿ ಮೀನಿಂಗ್ ಡಿಫ್ರೆಂಟ್ ಇರುತ್ತೆ. ಬಟ್ ಹಿಯರ್ ಇಸ್ ಎನ್ ಇಸ್ ನಥಿಂಗ್ ಬಟ್ ಸೊ ದ ಗಿವನ್ ಕಾಂಪೌಂಡಲ್ಲಿ ಅಯೋನೈಸಬಲ್ ಪ್ರೋಟಾನ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ನಂಬರ್ ಆಫ್ ಅಯೋನೈಸಬಲ್ ಪ್ರೋಟಾನ್ಸ್? ಓಕೆ, ಹೆಂಗೆ ಫೈಂಡ್ ಔಟ್ ಮಾಡೋದು ಅಯೋನೈಸಬಲ್ ಪ್ರೋಟಾನ್ಸ್? ಯೂಶಲಿ ನಮಗೆ OH ಗ್ರೂಪ್ಸ್ ಇರುತ್ತಲ್ಲ ಆಸಿಡ್ಸಲ್ಲಿ, ದೋಸ್ ಹೈಡ್ರೋಜನ್ಸ್ ಆರ್ ಅಯೋನೈಸಬಲ್ ಹೈಡ್ರೋಜನ್ಸ್ ಅಂತ ಕರಿತೀವಿ. OH ಹೈಡ್ರೋಜನ್ ಮೀನ್ಸ್ ಹೈಡ್ರೋಜನ್ ವಿಚ್ ಇಸ್ ಬಾಂಡೆಡ್ ಟು ಆಕ್ಸಿಜನ್. ಯೂಶಲಿ ಅದನ್ನು ಬ್ರೇಕ್ ಮಾಡಿ ನಮಗೆ O-H+ ಅಂದರೆ ಪ್ರೋಟಾನನ್ನು ಡೊನೇಷನ್ ಮಾಡುತ್ತೆ ಅಂದರೆ ಆಸಿಡ್ ಅಂತ. ಆಸಿಡ್ ಇಸ್ ಅ ಪ್ರೋಟಾನ್ ಡೋನರ್ ಅಲ್ವಾ? ಸೊ ಎಷ್ಟು ಪ್ರೋಟಾನ್ಸನ್ನು ಡೊನೇಟ್ ಮಾಡುತ್ತೆ, ದಟ್ ಈಸ್ ನಥಿಂಗ್ ಬಟ್ ಎನ್ ವ್ಯಾಲ್ಯೂ. ಸೊ ಆ ಥರ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ನಂಬರ್ ಆಫ್ OH ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಕಾಂಪೌಂಡ್. ಸೊ ಇದು ಕೊಟ್ಟಿರುವಂಥ ಕಾಂಪೌಂಡ್ಸ್ ಎಲ್ಲನೂ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ 1 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಆಕ್ಸೋ ಆಸಿಡ್ ಆಫ್ ಸಲ್ಫರ್ ಕೊಟ್ಟಿದ್ದಾರೆ. ಅವುಗಳ ಸ್ಟ್ರಕ್ಚರನ್ನು ಬರೀಬೇಕಾಗುತ್ತೆ ನಾವು. ಅದರಲ್ಲಿ ಎಷ್ಟು OH ಗ್ರೂಪ್ಸ್ ಅಂತ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಬರೆಯೋದು ಸ್ಟ್ರಕ್ಚರನ್ನು ಅಂತಂದರೆ ಯೂಶಲಿ ಇಸ್ ಅ ಟ್ರಿಕ್ ಇದೆ ಅದಕ್ಕೆ. ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟು ಫಾಸ್ಫರಸ್ ಡಬಲ್ ಬಾಂಡೆಡ್ ಆಕ್ಸಿಜನ್ ಅಂತ ಬರೆದು ಬಿಡಬೇಕು ಫಸ್ಟು, ಕಂಪಲ್ಸರಿ ಫಾರ್ ಆಲ್ ಆಕ್ಸೋ ಆಸಿಡ್ಸ್ ಆಫ್ ದ ಫಾಸ್ಫರಸ್. ನೆಕ್ಸ್ಟ್ ಇನ್ನು ಎಷ್ಟು ಆಕ್ಸಿಜನ್ಸ್ ಇದೆ ಅಷ್ಟು ಆಕ್ಸಿಜನ್ ಜೊತೆಗೆ OH ಅನ್ನು ಮೆನ್ಷನ್ ಮಾಡಬೇಕು. ಇಷ್ಟು ಆಕ್ಸಿಜನ್ ಉಳ್ಕೊಂಡಿದೆ ಫಸ್ಟ್ ಸ್ಟ್ರಕ್ಚರಲ್ಲಿ H3PO2ನಲ್ಲಿ, ಒಂದು ಆಕ್ಸಿಜನ್ ಉಳ್ಕೊಂಡಿದೆ, ಸೊ 1 OH ಕಂಪ್ಲೀಟ್ ಆಯಿತು. ಸೊ ಇನ್ನು ರಿಮೈನಿಂಗ್ ಉಳಿದಿರುವಂಥದ್ದು ಡೈರೆಕ್ಟಾಗಿ ಫಾಸ್ಫರಸ್ಗೆ ಅಟ್ಯಾಚ್ ಆಗಿರುತ್ತೆ ಹೈಡ್ರೋಜನ್ಸ್. ಇನ್ನೆಷ್ಟು ಹೈಡ್ರೋಜನ್ಸ್ ಉಳ್ಕೊಂಡಿದೆ? 2 ಹೈಡ್ರೋಜನ್ಸ್ ಆರ್ ಲೆಫ್ಟ್. ಸೊ ಹೈಡ್ರೋಜನ್ ಸಿಂಗಲ್ ಬಾಂಡ್ ಫಾಸ್ಫರಸ್, ಹೈಡ್ರೋಜನ್ ಫಾಸ್ಫರಸ್ ಸಿಂಗಲ್ ಬಾಂಡ್. ಓಕೆ, ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ H3PO2. ದೆನ್ ಈಗ ಸೆಕೆಂಡ್ ಒನ್ಗೆ ಬರೋಣ. H3PO3 ಸ್ಟ್ರಕ್ಚರನ್ನು ಯಾವ ಥರ ಬರಿತೀವಿ? ಅಗೈನ್ ಫಾಸ್ಫರಸ್ ಡಬಲ್ ಬಾಂಡೆಡ್ ಆಕ್ಸಿಜನ್ ಫಿಕ್ಸ್ ಮಾಡ್ತೀವಿ ಇದನ್ನು. ನೆಕ್ಸ್ಟ್ ಎಷ್ಟು ಆಕ್ಸಿಜನ್ಸ್ ಉಳ್ಕೊಂಡಿದೆ? 2 ಆಕ್ಸಿಜನ್ಸ್ ಉಳ್ಕೊಂಡಿದೆ, ದಟ್ ವಿ ರೈಟ್ ಇಟ್ ಆಸ್ OH ಬಾಂಡ್ ಥರ ಬರ್ತೀವಿ. ಅಗೈನ್ ಸ್ಟಿಲ್ ದೇರ್ ಆರ್ ಎನಿ ಹೈಡ್ರೋಜನ್ಸ್? ಎಸ್, ದೇರ್ ಇಸ್ 1 ಹೈಡ್ರೋಜನ್, ದಟ್ ವಿಲ್ ರೈಟ್ ಇಟ್ ಆಸ್ ಎ ಹೈಡ್ರೋಜನ್ ಸಿಂಗಲ್ ಬಾಂಡ್ ಫಾಸ್ಫರಸ್. ಸಿಮಿಲರ್ಲಿ H3PO4 ಸ್ಟ್ರಕ್ಚರ್ ಯಾವ ಥರ ಬರಿತೀವಿ? P ಡಬಲ್ ಬಾಂಡ್ ಫಿಕ್ಸ್ ಇರುತ್ತೆ. ಎಷ್ಟು ಆಕ್ಸಿಜನ್ಸ್ ಉಳಿದಿದೆ? 3 ಆಕ್ಸಿಜನ್ಸ್ ಉಳ್ಕೊಂಡಿದೆ. ಸೊ ವಿತ್ OH. Still, do you have any hydrogens? No hydrogens are left. So this is a complete structure of H3PO4. And sulfuric acid which is different. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಾನು ಇಷ್ಟೊತ್ತು ಟ್ರಿಕ್ ಹೇಳಿರೋದು ಆಕ್ಸೋ ಆಸಿಡ್ಸ್ ಫಾಸ್ಫರಸ್ಗೆ ಮಾತ್ರನೇ. ಬಟ್ ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್ ನಮಗೆ ಈ ಥರ ಬರುತ್ತೆ. ಓಕೆ, ನಾನೇನು ಇಷ್ಟೊತ್ತು ಟ್ರಿಕ್ ಹೇಳಿದೆ ಅದು ಫಾಸ್ಫರಸ್ ಆಕ್ಸೋ ಆಸಿಡ್ಸ್ ಫಾಸ್ಫರಸ್ ಮಾತ್ರನೇ, ಸಲ್ಫರಿಗಲ್ಲ. ಓಕೆ, ಹಾಗಾದರೆ ಈಗ ಚೆಕ್ ಮಾಡೋಣ ಈಗ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಎಷ್ಟಿದೆ ಅಂತ. ಈಗ ಫಸ್ಟ್ ಒಂದು ಚೆಕ್ ಮಾಡೋಣ. ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ಸ್ ಎಷ್ಟಿದೆ? ಒಂದಿದೆ. ಸೊ ದಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ 1, ಎನ್ ವ್ಯಾಲ್ಯೂ. ಇಲ್ಲಿ ಚೆಕ್ ಮಾಡಿ ಸೆಕೆಂಡ್ ಒನ್, ಹೈಡ್ರಾಕ್ಸಿಲ್ ಗ್ರೂಪ್ಸ್ ಎಷ್ಟಿದೆ? ದಟ್ ಈಸ್ 2, ದಟ್ ಈಸ್ ನಥಿಂಗ್ ಬಟ್ ಅಯೋನೈಸಬಲ್ ಪ್ರೋಟಾನ್ಸ್, ದಟ್ಸ್ ಎನ್ ಈಸ್ ಈಕ್ವಲ್ ಟು 2. ಆ್ಯಂಡ್ ಥರ್ಡ್ ಇದರಲ್ಲಿ ಕಾಂಪೌಂಡಲ್ಲಿ ಎಷ್ಟಿದೆ ನಮಗೆ? OH, ದಟ್ ಈಸ್ ಎನ್ ಈಸ್ ಈಕ್ವಲ್ ಟು 3. ದೆನ್ ಸಲ್ಫ್ಯೂರಿಕ್ ಆ್ಯಸಿಡ್ ಚೆಕ್ ಮಾಡಿ, ಇಟ್ಸ್ ಅ ಡೈಬೇಸಿಕ್ ಆ್ಯಸಿಡ್, ಸೊ ಎನ್ ಈಸ್ ಈಕ್ವಲ್ ಟು 2. ಓಕೆ, ಹಾಗಾದರೆ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ನಮಗಿಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಹ್ಯಾಸ್ ದ ಸೇಮ್ ಮಾಲಿಕ್ಯುಲರ್ ವೇಟ್ ಆ್ಯಂಡ್ ಈಕ್ವಲೆಂಟ್ ವೇಟ್. ಈಕ್ವಲೆಂಟ್ ವೇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್ ವೆನ್, ಯಾವಾಗ ಈಕ್ವಲೆಂಟ್ ವೇಟ್ ಮಾಲಿಕ್ಯುಲರ್ ವೇಟ್ ಈಕ್ವಲ್ ಆಗುತ್ತೆ? ವೆನ್ ಎನ್ ಈಸ್ ಈಕ್ವಲ್ ಟು 1. ಎನ್ ವ್ಯಾಲ್ಯೂ 1 ಮಾಡಿ ಅಗೇನಾಗುತ್ತೆ ನಮಗೆ ಈಕ್ವಲೆಂಟ್ ವೇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್ ಆಗುತ್ತೆ. ಸೊ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಕ್ವಲೆಂಟ್ ವೇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್? That is first compound, n is equal to 1. So option A is correct. Next question number 11. A pair of gases
ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್. ಸೊ ಯಾವುಗಳಲ್ಲಿ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ನಾವು ಆಗಲೇ ಹೇಳಿದೆ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ನಥಿಂಗ್ ಬಟ್ ಸೇಮ್ ನಂಬರ್ ಆಫ್ ಮೋಲ್ಸ್. ನೀವು ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ದೇರ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಈಸ್ ಹೌ ಮೆನಿ ವಿಚ್ ಒನ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಲೆಸ್ ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈಗ ಒಂದೊಂದರಲ್ಲೇ ಚೆಕ್ ಮಾಡ್ಕೊಬರೋಣ. ಸೊ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್, ಇನ್ನೊಂದು ವರ್ಡನ್ನು ಯೂಸ್ ಮಾಡ್ಕೋಬೋದು ಇದಕ್ಕೆ ನಾವು, ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಸೇಮ್ ನಂಬರ್ ಆಫ್ ಮೋಲ್ಸ್. ಸೊ ನೀವು ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಿ ಯಾವುದರಲ್ಲಿ ನಂಬರ್ ಆಫ್ ಮೋಲ್ಸ್ ಸೇಮ್ ಬರುತ್ತೋ ದಟ್ ಆಲ್ಸೋ ವಿಲ್ ಬಿ ಈಕ್ವಲ್ ಟು ದಟ್ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ಹಾಗಾದರೆ ಒಂದೊಂದೇ ಚೆಕ್ ಮಾಡ್ಕೊಬರೋಣ. 22 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತಂದರೆ ಯು ನೋ ದಟ್ 40 ಮೋಲಾರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ 44 grams. 44 grams is equal to 1 mole. Then 22 grams is equal to how much? It's a 0.5 mole, a half mole. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಾಟ್ ಇಸ್ ಅ ಮಾಸ್? ದೇ ಹ್ಯಾವ್ ಗಿವನ್ ಮಾಸ್ ಇಸ್ 22. ಯೂಶಲಿ ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್, ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ is 22, molar mass is 44 carbon dioxide. Then it is equal to how much? 1/2 mole. So 1/2 mole means which contains how many molecules? Again 1/2 moles of mole into Avogadro number of molecules. Okay, then come to the second one. 72 grams of nitrogen, dinitrogen. Okay, again mass is given, it's a 72. Molar mass of dinitrogen is a 28. Then that's equal to, we get it once you calculate, we get it 2.57 moles. Okay, then that's equal to, it contains how many molecules then? 2.57 into Avogadro number of molecules. Avogadro number of molecules. Okay, then next option B bandre namge it's a 11 grams of carbon dioxide. So 11 grams of carbon dioxide means 11 divided by molar mass of carbon dioxide is 44. That's equal to 1/4 molecules of means 0.25 moles. 0.25 moles of carbon dioxide. That's equal to, that contains again 0.25 into Avogadro number of molecules. See, each 1 mole contains Avogadro number of molecules. Then 0.25 mole contains 0.25 into Avogadro number of molecules. Okay, next 28 grams of dinitrogen. Again mass is 28 divided by molar mass is also 28, that is equal to 1 mole. So 1 mole contains Avogadro number of molecules. Avogadro number of molecules. Next, in option C, that is 44 grams. 44 grams of carbon dioxide. 44 grams of carbon dioxide, that is equal to again 44 divided by mass, given mass divided by molar mass is 44, that is equal to 1 mole. 1 mole into, that's it contains how many molecules? Avogadro number of molecules. Avogadro number of molecules. Next one, 7 gram of dinitrogen. 7 divided by molar mass of dinitrogen is 28, that is equal to 0.25 mole. Again that's equal to 0. That contains 0.25 into Avogadro number of molecules. Okay, then which one contains same number of molecules ಅಂತ ಚೆಕ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಈ ಕೊಟ್ಟಿರುವಂತಹ ಕಂಪ್ಲೀಟ್ ನಾವು ಲಿಸ್ಟ್ ಬರೆದಿದ್ದೀವಿ ಮಾಲಿಕ್ಯೂಲ್ಸಲ್ಲಿ. ಆ್ಯಕ್ಚುಲಿ ನೀವು ಚೆಕ್ ಮಾಡಿದ್ರೆ these two 0.25 into Avogadro number of molecules, 0.25 into Avogadro number of molecules. ಅದರ ಜೊತೆಗೆ ಇನ್ನೊಂದು ಕಾಂಪೌಂಡ್ ಚೆಕ್ ಮಾಡ್ಕೋಬೋದು ನಾವು ಆ್ಯಕ್ಚುಲಿ, ದಟ್ ಈಸ್ 28 grams of nitrogen and 44 grams of carbon dioxide. ಬಟ್ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನಮಗೆ ಒಂದೇ ಒಂದು ಆಪ್ಷನ್ ಇದೆ, 28 grams of nitrogen and 44 grams of carbon dioxide ಒಂದೇ ಆಪ್ಷನಲ್ಲಿ ಇಲ್ಲ ನಮಗೆ. ಸೊ ಒಂದೇ ಆಪ್ಷನ್ಸಲ್ಲಿ ಸಿಗ್ತಿರೋದು ಕಾಂಪೌಂಡ್ ಆಪ್ಷನ್ ಯಾವುದಪ್ಪ ಅಂತಂದರೆ ನಮಗೆ ದಟ್ ಈಸ್ ಆಪ್ಷನ್ ಡಿ, ದಟ್ ಈಸ್ 11 gram of carbon dioxide and 7 gram of nitrogen.
ಓಕೆ, ಸೊ ಇಲ್ಲಿ ನಮಗೆ 28 ಗ್ರಾಮ್ಸ್ ಆಫ್ ನೈಟ್ರೋಜನ್ ಮತ್ತು 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡು ಸೇಮ್ ನಂಬರ್ ಬರ್ತಿದೆ, ಬಟ್ ಆಪ್ಷನಲ್ಲಿ ಇಲ್ಲ, ಆಪ್ಷನ್ ಇಲ್ಲ ನಮಗೆ. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ 1 ಆ್ಯಂಡ್ ಕಾಲಮ್ 2. ಕಾಲಮ್ 1ನಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಡಿಫ್ರೆಂಟ್ ಗ್ರಾಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಆ್ಯಂಡ್ ವಾಲ್ಯೂಮ್ ಆಫ್ ಕಂಪ್ಲೀಟ್ ನಿಮಗೆ ಮೋಲ್ ಕಾನ್ಸೆಪ್ಟ್ ಕವರ್ ಆಗುತ್ತೆ ನಿಮಗೆ ಇಲ್ಲಿ. ಒಂದೇ ಒಂದು ಮ್ಯಾಚ್ ದ ಫಾಲೋಯಿಂಗಲ್ಲಿ ನಿಮಗೆ ಕಂಪ್ಲೀಟ್ ಮೋಲ್ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆಯೇ ಇಲ್ವಾ ಅನ್ನೋದು ಇಲ್ಲೇ ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ. ಫಸ್ಟ್ 88 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ರೈಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ? ಮ್ಯಾಕ್ಸಿಮಮ್ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಕನ್ವರ್ಟ್ ಮಾಡಿದ್ರೆ 88 ಗ್ರಾಮ್ಸ್ ಕಾರ್ಬನ್ ಡೈಆಕ್ಸೈಡ್. ವಿ ನೋ ದಟ್ 1 mole of carbon dioxide is equal to 44 grams, molar mass grams. Then 88 grams of carbon dioxide ಅಂತಂದರೆ ನಮಗೆ ಎಷ್ಟು ಮೋಲ್ಸ್ ಬರುತ್ತೆ? ಇಟ್ಸ್ 2 moles. So 1b it is. Okay, next 6.022 into 10 power 23 molecules of water. 6.022 into 10 power 23 ಅಂದರೆ that's molecules is equal to 1 mole it is. 1 mole of any compound which contains, that's Avogadro number of molecules. Okay, then 5.6 liters of oxygen is, ಈಗ 22.4 liters, 22.4 liter, that's equal to 1 mole. 1 mole. Then 5.6 liters is equal to how many moles? ನೀವು ಚೆಕ್ ಮಾಡಿದ್ರೆ, ನೀವು ಡಿವಿಷನ್ ಮಾಡಿದಾಗ ಆ್ಯಕ್ಚುಲಿ ನಿಮಗೆ ಇದು 1/4 ಟೈಮ್ ಬರುತ್ತೆ. 1/4 moles ಬರುತ್ತೆ ನಮಗಿಲ್ಲಿ. 1/4 mole ಅಂತಂದರೆ ದಟ್ ಈಸ್ 0.25 ಬರುತ್ತೆ. ಸೊ ದಟ್ ಈಸ್ 5.6 at STP is equal to 0.25 ಬರುತ್ತೆ. ನೆಕ್ಸ್ಟ್ 96 grams of oxygen. ಯೂಶಲಿ how many moles ಬರುತ್ತೆ ನಮಗೆ? 96 grams of oxygen mass divided by molar mass. Number of moles of oxygen that's equal to mass ಎಷ್ಟಿದೆ? 96 ಇದೆಯಾ, divided by molar mass of O2. Molar mass of O2 is equal to, that is 32 ಬರುತ್ತೆ ನಮಗೆ. ಸಿಂಗಲ್ ಆಕ್ಸಿಜನ್ as atomic mass 16, O2 ಇರೋದ್ರಿಂದ 32 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 3 moles ಬರುತ್ತೆ ನಮಗೆ. 3 moles. So number of moles of oxygen, that is equal to 3 moles. Then 1 mole of any gas which is contains how many molecules? Avogadro number of molecules. ಸೊ ಹಾಗಾದರೆ ನಮಗೆ ಈ ಆಪ್ಷನ್ಗೆ ಯಾವ್ದು ಮ್ಯಾಚ್ ಆಗ್ತಿದೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 13. The percentage of carbon, hydrogen and nitrogen in an organic compound are 40%, 13.3% and 46.7% respectively. Then the empirical formula is, so quick ಆಗಿ ನಾವು ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಟೇಬಲ್ ಹೊರಟೋಗೋಣ. ದಟ್ ಈಸ್ ಎ ಎಲಿಮೆಂಟ್ ಪರ್ಸೆಂಟೇಜ್ ಆಫ್ ದ ಎಲಿಮೆಂಟ್ and atomic weight and percentage divided by atomic weight, and I'll take it as x, and x divided by small number, x divided by small number, and we get finally that is empirical formula ಬರುತ್ತೆ ನಮಗೆ. ಸೊ ಎಲಿಮೆಂಟ್ ಯಾವುದು ಎಲಿಮೆಂಟ್ಸ್ ಇದೆ ನಮಗೆ? 3 ಎಲಿಮೆಂಟ್ ಇದೆ ಇಲ್ಲಿ, ಕಾರ್ಬನ್, ಹೈಡ್ರೋಜನ್ and nitrogen. Percentage 40%, 13.3% and it is 46.7%. Okay, atomic weight 12, 1, 14. Next, percentage divided by atomic weight. Percentage is 40 divided by 12 is atomic mass, that's equal to, we get it 3.33. Next, again percentage 13.3 divided by 1, that's equal to 13.3. Next, 46.7 divided by 14, that's equal to 3.33. Okay, which is small number? Which is 3.33 is a small number. So again 3.33 divided by 3.33, that's equal to 1. Then again 13.3 divided by 3.3, 3 is equal to, it's 4. 3.99 we get it, approximately equal to 4 it is. Then 46.7, sorry, it's a 3.33 divided by 3.33. 3.33 divided by 3.33 is equal to 1. So hence empirical formula is CH4N is the empirical formula of the given compound.
Hence option C is correct. Next question number 14. The empirical formula and molecular mass of the compound are CH2O and 180 gram respectively. What will be the molecular formula of the compound? First empirical formula ಕೊಟ್ಟಿದ್ದಾರೆ, ನಮಗೆ molecular formula calculate ಮಾಡಿ ಅಂತ ಕೇಳ್ತಿದ್ದಾರೆ. What is the relationship between empirical formula molecular formula? Molecular formula is equal to n into empirical formula. n into empirical formula. ಓಕೆ ದೆನ್ ಈಗ ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ಹಾಗಾದರೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಬೇಕು? ವ್ಯಾಲ್ಯೂ ಆಫ್ ಎನ್. ಎನ್ ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್ ಅಂತಂದರೆ ಎಂಪಿರಿಕಲ್ ಫಾರ್ಮುಲಾದಲ್ಲಿ ಮಾಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದಟ್ಸ್ ಎಂಪಿರಿಕಲ್ ಮಾಸ್. ಓಕೆ, ಈಗ ಎನ್ ವ್ಯಾಲ್ಯೂ ಬೇಕು ನಮಗೆ. ಮಾಲಿಕ್ಯುಲರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 180. ಎಂಪಿರಿಕಲ್ ಮಾಸ್ ಎಷ್ಟಿದೆ? ಎಂಪಿರಿಕಲ್ ಫಾರ್ಮುಲಾ ಕೊಟ್ಟಿದೆ, ಅದಕ್ಕೆ ಮಾಸ್ ಕ್ಯಾಲ್ಕುಲೇಟ್ ಮಾಡೋಣ. ಇನ್ ಎಂಪಿರಿಕಲ್ ಫಾರ್ಮುಲಾ ದೇರ್ ಇಸ್ 1 ಕಾರ್ಬನ್, 1 into mass is 12 plus there are 2 hydrogens, 2 into 1 plus 1 oxygen into atomic mass is 16. So 180 divided by, we get it I think 30, 12 plus 2 it's 14, 14 plus 16 is equal to 30. That's equal to n value is 6. So okay, if the n value is equal to 6, then you can find the molecular formula. MF ಅಂತ ಬರ್ಕೊಳ್ತೀನಿ. ಮಾಲಿಕ್ಯುಲರ್ ಫಾರ್ಮುಲಾಗೆ n into empirical formulaಗೆ EF ಅಂತ ಬರ್ಕೊಳ್ತೀನಿ. ಓಕೆ ದೆನ್ ವಾಟ್ಸ್ n ವ್ಯಾಲ್ಯೂ? 6 into empirical formula is CH2O. Hence molecular formula is equal to C6H12O6. That is the molecular formula of the given compound. Hence option C is correct. Question number 15. A gas is found to have the formula COX. The vapor density of the gas is 70. The value of X is. ಅಂತಂದರೆ ಜಸ್ಟ್ ಲೈಕ್ ನಾವು ಎಂಪೆರಿಕಲ್ ಫಾರ್ಮುಲಾ ಪ್ರೀವಿಯಸ್ ಕ್ವಶನ್ಗೆ ಯಾವ ಥರ ಸಾಲ್ವ್ ಮಾಡಿದ್ವಿ, ಇಟ್ಸ್ ದ ಸೇಮ್ ಪ್ಯಾಟರ್ನ್ ಇಟ್ ಈಸ್. ಸೊ ಬಟ್ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಯೂಶಲಿ ಪ್ರೀವಿಯಸ್ ಕೇಸಲ್ಲಿ ಎನ್ ಅಂತ ತೊಗೊಂಡಿದ್ವಿ, ಇಲ್ಲಿ ಎಕ್ಸ್ ಅಂತ ಬಂದಿದೆ ಅಷ್ಟೇ. ಅಂತಂದರೆ ಯೂಶಲಿ ವಾಟ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪೆರಿಕಲ್ ಫಾರ್ಮುಲಾ? ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ ಎಕ್ಸ್ ಅಂತ ಕೊಟ್ಟಿರೋದ್ರಿಂದ, ಎಕ್ಸ್ ಟೈಮ್ಸ್ ಕೊಟ್ಟಿರೋದ್ರಿಂದ ವಿ ವಿಲ್ ಟೇಕ್ ಇಟ್ ಎಸ್ ಎಕ್ಸ್, ಅಥವಾ ಎನ್ ಅಂತಾದ್ರು ತೊಗೋಬೋದು. ಎಕ್ಸ್ ಇಲ್ಲಿ ಎಕ್ಸ್ ಕೊಟ್ಟಿರೋದ್ರಿಂದ ಎಕ್ಸ್ ಅಂತ ತೊಗೊಳ್ಳೋಣ. ಎಕ್ಸ್ ಇಂಟು ಎಂಪೆರಿಕಲ್ ಫಾರ್ಮುಲಾ. ಸೊ ಹಾಗಾದರೆ ಎಂಪೆರಿಕಲ್ ಫಾರ್ಮುಲಾ ಗೊತ್ತಿದೆ ನಮಗೆ, ಅಲ್ಲಿ CO ಇಸ್ ಎ ಎಂಪೆರಿಕಲ್ ಫಾರ್ಮುಲಾ. ದೆನ್ ಎಕ್ಸ್ ವ್ಯಾಲ್ಯೂ, ವಾಟ್ ನಂಬರ್ ಇಫ್ ಯು ಮಲ್ಟಿಪ್ಲೈ ಫಾರ್ ದ ಎಂಪೆರಿಕಲ್ ಫಾರ್ಮುಲಾ ಇಟ್ ಬಿಕಮ್ಸ್ ಮಾಲಿಕ್ಯುಲರ್ ಫಾರ್ಮುಲಾ. ಅಂದರೆ ಇಟ್ಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ನಾವು, ಅಥವಾ ಎಕ್ಸ್ ಆರ್ ಎನ್ ವ್ಯಾಲ್ಯೂನ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಅಗೇನ್ ಇಟ್ಸ್ ಅ ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮಾಸ್. ಓಕೆ, ಎಂಪೆರಿಕಲ್ ಮಾಸ್ ನಮ್ಗೆ ಗೊತ್ತಿದೆ ಆಲ್ರೆಡಿ. ಅಂದರೆ CO, ಎಂಪೆರಿಕಲ್ ಫಾರ್ಮುಲಾ CO ಅಲ್ವಾ, ಕಾರ್ಬನ್ ಮಾನಾಕ್ಸೈಡ್. ಎಂಪೆರಿಕಲ್ ಫಾರ್ಮುಲಾ ಗೊತ್ತಿರೋದ್ರಿಂದ ನಮಗೆ ಎಂಪೆರಿಕಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಮಾಲಿಕ್ಯುಲರ್ ಮಾಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಎಕ್ಸ್ಟ್ರಾ ಒಂದು ಟರ್ಮ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ, ವೇಪರ್ ಡೆನ್ಸಿಟಿ. ವಾಟ್ಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಮಾಲಾರ್ ಮಾಸ್ ವೇಪರ್ ಡೆನ್ಸಿಟಿಗೆ? ನಮಗೆ ರಿಲೇಷನ್ಶಿಪ್ ಏನು ಬರುತ್ತೆ ಅಂತಂದರೆ, ವೇಪರ್ ಡೆನ್ಸಿಟಿ ಇಸ್ ಈಕ್ವಲ್ ಟು, ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಟ್ವೈಸ್ ಆಫ್ ವೇಪರ್ ಡೆನ್ಸಿಟಿ. ಮೋಲಾರ್ ಮಾಸ್ ಇಸ್ ಈಕ್ವಲ್ ಟು ಟ್ವೈಸ್ ಆಫ್ ವೇಪರ್ ಡೆನ್ಸಿಟಿ. ಹಾಗಾದರೆ ಮಾಲಿಕ್ಯುಲರ್ ಮಾಸ್ ಅಂದರೆ ಏನು? 2 times of vapor density ಡಿವೈಡೆಡ್ ಬೈ ಎಂಪೆರಿಕಲ್ ಮಾಸ್. ಎಂಪೆರಿಕಲ್ ಮಾಸ್ ಏನು? ಕಾರ್ಬನ್ ಮಾನಾಕ್ಸೈಡ್ಗೆ ಒಂದು ಕಾರ್ಬನ್ ಇದೆ 12 ಪ್ಲಸ್ ಒಂದು ಆಕ್ಸಿಜನ್ ಇದೆ, ದಟ್ಸ್ 16. ದಟ್ಸ್ ಎಂಪೆರಿಕಲ್ ಮಾಸ್. ಓಕೆ ದೆನ್ 2 ಇಂಟು ವೇಪರ್ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ? 70 ಡಿವೈಡೆಡ್ ಬೈ ದಟ್ ಈಸ್ 28. ದಟ್ ಈಸ್ ಈಕ್ವಲ್ ಟು 140 ಡಿವೈಡೆಡ್ ಬೈ 28. 140 divided by 28. 140 divided by 28 ನಮಗೆ approximately we get it, it's a 5. So that is the value of X. Then ಹಾಗಾದರೆ ನಮಗೆ what's the value of X? That is 5. That's X is equal to 5. ಅದನ್ನೇ ಅಲ್ವಾ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ನಾವೀಗ. ಸೊ ದಟ್ ಈಸ್ X ವ್ಯಾಲ್ಯೂ ಇಸ್ 5. ಸೊ ಹಾಗಾದರೆ ನಮಗೆ ಎಂಪೆರಿಕಲ್ ಫಾರ್ಮುಲಾ ಬಂದು ನಮಗೆ CO, ಮಾಲಿಕ್ಯುಲರ್ ಫಾರ್ಮುಲಾ ಬಂದು ನಮಗೇನು ಬರುತ್ತೆ ಹಾಗಾದರೆ? CO 5 times ಅಂತಂದರೆ C5O5.
C5O5 is the molecular formula. So hence option C is correct. Next, question number 16. The empirical formula of acetic acid is the same as that of. ಎಂಪಿರಿಕಲ್ ಫಾರ್ಮುಲಾ ಆಫ್ ಅಸಿಟಿಕ್ ಆ್ಯಸಿಡ್ ಯಾವ ಮಾಲಿಕ್ಯೂಲ್ಸ್ಗೆ ಎಂಪಿರಿಕಲ್ ಫಾರ್ಮುಲಾ ಸೇಮ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಹಾಗಾದರೆ ಫಸ್ಟ್ ನಾವು ಅಸಿಟಿಕ್ ಆ್ಯಸಿಡ್ಗೆ ಎಂಪಿರಿಕಲ್ ಫಾರ್ಮುಲಾ ಏನು ಅಂತ ಚೆಕ್ ಮಾಡ್ಕೊಳ್ಳೋಣ. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅಸಿಟಿಕ್ ಆ್ಯಸಿಡ್ ಇಸ್ CH3CO, which is a ಸ್ಟ್ರಕ್ಚರಲ್ ಫಾರ್ಮುಲಾ. ಅದನ್ನು ನಾವು ಮಾಲಿಕ್ಯುಲರ್ ಫಾರ್ಮುಲಾಗೆ ಕನ್ವರ್ಟ್ ಮಾಡಿದ್ರೆ ನಾವು C2H4O2 ಇಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಅಸಿಟಿಕ್ ಆ್ಯಸಿಡ್. ಓಕೆ, ಹಾಗಾದರೆ ಎಂಪಿರಿಕಲ್ ಫಾರ್ಮುಲಾ ಏನು ಬರುತ್ತೆ? ಅದರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು ಬರುತ್ತೆ? 2 ಬರುತ್ತಲ್ವಾ? 2ನ ರಿಮೂವ್ ಮಾಡಿದ್ರೆ ನಮಗೇನು ಬರುತ್ತೆ? ದಟ್ ಈಸ್ CH2O. ದಿಸ್ ಈಸ್ ಎಂಪಿರಿಕಲ್ ಫಾರ್ಮುಲಾ. ದಿಸ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ N ವ್ಯಾಲ್ಯೂ. ದಿಸ್ ಈಸ್ ಎಂಪಿರಿಕಲ್ ಫಾರ್ಮುಲಾ. ಸೊ CH2O ಇಸ್ ಅ ಎಂಪಿರಿಕಲ್ ಫಾರ್ಮುಲಾ. ಹಾಗಾದರೆ ಇನ್ನು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಎಂಪಿರಿಕಲ್ ಫಾರ್ಮುಲಾ ಅಸಿಟಿಕ್ ಆ್ಯಸಿಡ್ಗೆ ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಈಗ ಫಸ್ಟ್ ಒನ್ ಬರೋಣ. ಸುಕ್ರೋಸ್ ಫಾರ್ಮುಲಾ, ಇಟ್ ಈಸ್ ಅ ಡೈಸ್ಯಾಕರೈಡ್. ಫಾರ್ಮುಲಾ ಇಸ್ C12H22O11 is the molecular formula of the compound. Okay then, ಅಗರ್ ಎಂಪಿರಿಕಲ್ ಫಾರ್ಮುಲಾ ಏನು? ಸೇಮ್, ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ ಎನಿ ನಂಬರ್. ಹಾಗಾಗಿರೋದ್ರಿಂದ ಇಟ್ ಈಸ್ ಅ ಸೇಮ್. C12H22O11 is only empirical formula. ಸೊ ಹಾಗಾದ್ರೆ ಆಪ್ಷನ್ಗೆ ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ಬರೋಣ. ಗ್ಲೂಕೋಸ್ ಮಾಲಿಕ್ಯುಲರ್ ಫಾರ್ಮುಲಾ, ಫಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ C6H12O6 is a molecular formula. ದೆನ್ ವಾಟ್ಸ್ ಎಂಪಿರಿಕಲ್ ಫಾರ್ಮುಲಾ? ಕಾಮನ್ ಫ್ಯಾಕ್ಟರ್ ಯಾವ್ದು ಬರುತ್ತೆ? 6ಅನ್ನು ಕಾಮನ್ ಆಗಿ ತೆಗೆದ್ರೆ ನಮಗೇನು ಬರುತ್ತೆ? ದಟ್ ಈಸ್ CH2O. ಸೊ ದಿಸ್ ಇಸ್ ಎ ಎಂಪಿರಿಕಲ್ ಫಾರ್ಮುಲಾ. ನೌ ಯು ಕ್ಯಾನ್ ಸಿ ದಟ್ ಈಸ್ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ವಿತ್ ದ ಅಸಿಟಿಕ್ ಆ್ಯಸಿಡ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಹಾಗೆ ನೀವು ಉಳಿದಿರೋ ಆಪ್ಷನ್ಸು ಚೆಕ್ ಮಾಡೋಣ ಅಂತಂದರೆ, ಆಕ್ಸಾಲಿಕ್ ಆ್ಯಸಿಡ್ ಫಾರ್ಮುಲಾ ಬಂದು ನಮಗೆ COOH ಸಿಂಗಲ್ ಬಾಂಡ್ COH. ಸೊ ಫಾರ್ಮುಲಾ ನಮಗೇನು ಬರುತ್ತೆ ಅಂದರೆ C2H4O4 ಬರುತ್ತೆ ನಮಗೆ. ಹಾಗಾದರೆ 2 ಕಾಮನ್ ಆಗಿ ತೆಗೆದ್ರೆ ನಮ್ಗೆ ಅದರಲ್ಲಿ ಎಂಪಿರಿಕಲ್ ಫಾರ್ಮುಲಾ ಏನು ಬರುತ್ತೆ? CH2O2. ದಿಸ್ ಇಸ್ ಎ ಎಂಪಿರಿಕಲ್ ಫಾರ್ಮುಲಾ ಫಾರ್ ಆಕ್ಸಾಲಿಕ್ ಆ್ಯಸಿಡ್. ಹಾಗಾದರೆ ಲಾಸ್ಟ್ ಒನ್ ಯಾವುದು? ಫಾರ್ಮಿಕ್ ಆ್ಯಸಿಡ್. HCOOH ಅಂತಂದರೆ C1H2O2. ಸೊ ಇದರಲ್ಲಿ ಯಾವುದೇ ಫ್ಯಾಕ್ಟರ್ ಕಾಮನ್ ಆಗಿ ಬರೋದಿಲ್ಲ. ಸೊ ದೆನ್ ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಎರಡೂ ಸೇಮೇ ಬರುತ್ತೆ. ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರುತ್ತೆ. ಹಾಗಾದರೆ ದಿಸ್ ಇಸ್ ಅ ಮಾಲಿಕ್ಯುಲರ್ ಎಂಪಿರಿಕಲ್ ಫಾರ್ಮುಲಾ. ಇದು ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಸೊ ವಿಚ್ ಒನ್ ಈಸ್ ಮ್ಯಾಚಿಂಗ್ ವಿತ್ ದ ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಅಸಿಟಿಕ್ ಆ್ಯಸಿಡ್? ದಟ್ಸ್ ಅ ಗ್ಲೂಕೋಸ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 17. ಹೌ ಮೆನಿ ಲೀಟರ್ಸ್ ಆಫ್ ಆಕ್ಸಿಜನ್ ಅಟ್ STP ಆರ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಕಂಬಷನ್ ಆಫ್ 39 ಗ್ರಾಮ್ ಆಫ್ ಲಿಕ್ವಿಡ್ ಬೆನ್ಝೀನ್? ಓಕೆ, ಈಗ ವೆನ್ ವಿ ಬರ್ನ್ 39 ಗ್ರಾಮ್ ಆಫ್ ಲಿಕ್ವಿಡ್ ಬೆನ್ಝೀನನ್ನು ಬರ್ನ್ ಮಾಡಿದ್ರೆ ನಮಗೆ ಎಷ್ಟು ಲೀಟರ್ಸ್ ಆಫ್ ಆಕ್ಸಿಜನ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಕಂಬಷನ್ ರಿಯಾಕ್ಷನ್ ಆಫ್ ಬೆನ್ಝೀನನ್ನು ಬರ್ಕೋಬೇಕು. ಫಸ್ಟು ನಾವು ಕಂಬಷನ್ ರಿಯಾಕ್ಷನ್ ಆಫ್ ಬೆನ್ಝೀನ್ ರಿಯಾಕ್ಷನನ್ನು ಬರ್ಕೊಳ್ಳೋಣ. ಆಮೇಲೆ ಚೆಕ್ ಮಾಡೋಣ ಎಷ್ಟು ಆಕ್ಸಿಜನ್ ಬೇಕು, ಎಷ್ಟು ಬರ್ನ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ವಾಟ್ ಈಸ್ ದ ಕಂಬಷನ್ ರಿಯಾಕ್ಷನ್ ಫಾರ್ ಬೆನ್ಝೀನ್? C6H6. ಇಲ್ಲಿ ನೋಡಿ, ಸ್ವಲ್ಪ ಟ್ರಿಕ್ ಯೂಸ್ ಮಾಡ್ಬೋದು ನೀವು ಕಂಪ್ಲೀಟ್ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆಯೋದಕ್ಕೆ. ಯೂಶಲಿ ಇಫ್ ಯು ಬರ್ನ್ ಎನಿ ಹೈಡ್ರೋಕಾರ್ಬನ್ ವಿತ್ ಕಂಪ್ಲೀಟ್ ಕಂಬಷನ್ ರಿಯಾಕ್ಷನ್ ವಿಚ್ ಗಿವ್ಸ್ ಹೌ ಮೆನಿ ಮೋಲ್ಸ್ ಆಫ್, ಯೂಶಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಬರುತ್ತೆ ನಮಗೆ. ಎಷ್ಟು ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ? ಆಸ್ ಮೆನಿ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಹೈಡ್ರೋಕಾರ್ಬನ್ಸ್, ದೋಸ್ ಮೆನಿ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಹೈಡ್ರೋಕಾರ್ಬನ್ ಚೆಕ್ ಮಾಡಿ, ಎಷ್ಟು ಕಾರ್ಬನ್ ಇದೆ? 6 ಕಾರ್ಬನ್ಸ್ ಇದೆ. ಹಾಗಾದರೆ ನಮಗೆ 6 ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ ಹೌ ಮೆನಿ ವಾಟರ್ ಮಾಲಿಕ್ಯೂಲ್ಸ್ ಆರ್ ಪ್ರೊಡ್ಯೂಸ್ಡ್? ಹಾಫ್ ಆಫ್ ದಿ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್. ಹಾಫ್ ಆಫ್ ದ ಹೈಡ್ರೋಜನ್ ಆಟಮ್ 6 ಅಲ್ವಾ ಇರೋದು? ಹಾಫ್ ಅಂದರೆ ಎಷ್ಟಾಗುತ್ತೆ? ಸೊ 3 ಮೋಲ್ಸ್ ಆಫ್ H2O ವಿಲ್ ಬಿ ಪ್ರೊಡ್ಯೂಸ್ಡ್. ಇದು ನಮಗೆ ಟ್ರಿಕ್ ಆ್ಯಕ್ಚುಲಿ ಕಂಬಷನ್ ರಿಯಾಕ್ಷನನ್ನು ಬರೀಬೇಕಾದ್ರೆ. ಓಕೆ, ಹಾಗಾದರೆ ರೈಟ್ ಸೈಡ್ ಬ್ಯಾಲೆನ್ಸ್ ಆಗಿರುತ್ತೆ. ಈಗ ನಾವು ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡಬೇಕು. ರೈಟ್ ಸೈಡಲ್ಲಿ ಆಕ್ಸಿಜನ್ ಎಷ್ಟಿದೆ? 6 2 12, 12 + 3 ಇಟ್ಸ್ 15. ಸೊ ನಮಗೆ ಟೋಟಲ್ ನಮಗಿಲ್ಲಿ 15 ಆಕ್ಸಿಜನ್ಸ್ ಇದೆ. ಸೊ ಲೆಫ್ಟ್ ಸೈಡ್ ರಿಯಾಕ್ಟೆಂಟ್ ಸೈಡಲ್ಲೂ ನಮಗೆ 15 ಆಕ್ಸಿಜನ್ಸ್ ಬೇಕು. ಹಾಗಾದರೆ ಏನು ಬರುತ್ತೆ? 15/2 O2 ಆಕ್ಸಿಜನ್. 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮಗೆ 15 ಆಕ್ಸಿಜನ್ಸ್ ಬರುತ್ತೆ. ಹಾಗಾದ್ರೆ
ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ಕಂಬಷನ್ ಆಫ್ ಬೆನ್ಝೀನ್. ಈಗ ಬರೋಣ ಪಾಯಿಂಟಿಗೆ. ನಮಗಿಲ್ಲಿ ಇಲ್ಲಿ ಮೋಲ್ಸ್, ಮಾಸ್ ಮತ್ತು ವಾಲ್ಯೂಮ್ ಬಗ್ಗೆ ಕಂಪೇರ್ ಮಾಡ್ತಿದ್ದಾರೆ. ಸೊ ನಾವು ಏನು ಮಾಡೋಣ ಫಸ್ಟು ಅಂತಂದರೆ, ಸ್ಟ್ಯಾಂಡರ್ಡ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನು ಬರಿಬೋದು ಅದನ್ನು ಬರೆಯೋಣ. ಅಂತಂದರೆ ವೆನ್ ವಿ ಚೆಕ್, ಇಲ್ಲಿ ನಾವು ಚೆಕ್ ಮಾಡಿದಾಗ ನಮಗೆ ವೆನ್ ವಿ ಬರ್ನ್ 1 mole ಆಫ್ ಈಕ್ವೇಷನ್, ಆ್ಯಸ್ ಪರ್ ದ ಈಕ್ವೇಷನ್ 1 mole ಆಫ್ ಬೆನ್ಝೀನ್, ನಮಗೆ ಎಷ್ಟು ಮೋಲ್ಸ್ ಆಫ್ ಆಕ್ಸಿಜನ್ ಬೇಕು? ನಮಗಿಲ್ಲಿ 15/2 moles ಆಫ್ ಆಕ್ಸಿಜನ್ ಬೇಕಾಗುತ್ತೆ. 1 mole ಆಫ್ ಬೆನ್ಝೀನನ್ನು ಬರ್ನ್ ಮಾಡಬೇಕು ಅಂತಂದರೆ, ಕಂಪ್ಲೀಟಾಗಿ ಕಂಬಷನ್ ಮಾಡಬೇಕು ಅಂತಂದರೆ ನಮಗೆ 15/2 moles ಆಫ್ ಆಕ್ಸಿಜನ್ ಬೇಕು. ಓಕೆ, ಹಾಗಾದರೆ ನಮಗಿಲ್ಲಿ 1 mole ಆಫ್ ಬೆನ್ಝೀನ್ ಅಂತಂದರೆ ಎಷ್ಟು ಗ್ರಾಮು? ನೀವು ಕ್ಯಾಲ್ಕುಲೇಟ್ ಮಾಡಿ C6H6ಗೆ, ದಟ್ಸ್ ಅ ಮೋಲಾರ್ ಮಾಸ್ ಗ್ರಾಮ್ಸ್. ಮೋಲಾರ್ ಮಾಸ್ ಎಷ್ಟು ಬರುತ್ತೆ ಬೆನ್ಝೀನ್ಗೆ ಅಂತಂದರೆ, ದಟ್ ಈಸ್ 78 grams. Then when we burn 78 grams of the benzene, 78 grams of the benzene, when we burn 78 grams of benzene, ನಮಗೆ ಎಷ್ಟು ಮೋಲ್ಸ್ ಆಫ್ ಆಕ್ಸಿಜನ್ ಬೇಕಾಗುತ್ತೆ? 1 moleಗೆ 15/2 moles ಆಫ್, ಅಂದರೆ 1 mole is nothing but 78 grams. Then how many liters of oxygen is required? See, 1 mole means 1 mole of any compound at STP contains volume 22.4 liters. Then 15/2 moles ಅಂತಂದರೆ ಎಷ್ಟು ಬರುತ್ತೆ? 15/2 into 22.4 liters of oxygen is required. 1 mole ಆಫ್ ಬೆನ್ಝೀನ್ ಬರ್ನ್ ಮಾಡಬೇಕಾದ್ರೆ ನಮಗೆ 15/2 moles ಆಫ್ ಆಕ್ಸಿಜನ್ ಬೇಕು. 1 mole ಆಫ್ ಬೆನ್ಝೀನ್ ಅಂತಂದರೆ ಎಷ್ಟು ಗ್ರಾಮ್ಸು? 78 grams. ದೆನ್ 15/2 moles ಆಫ್ ಆಕ್ಸಿಜನ್ ಅಂತಂದರೆ ಎಷ್ಟು ವಾಲ್ಯೂಮ್? ಯಾಕೆ ನಾನು ವಾಲ್ಯೂಮ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಕ್ವಶನಲ್ಲಿ ನಮಗೆ ವಾಲ್ಯೂಮ್ ಆಫ್ ಆಕ್ಸಿಜನ್ನೇ ಬೇಕಾಗಿರೋದ್ರಿಂದ ಡೈರೆಕ್ಟಾಗಿ ನಾನು ವಾಲ್ಯೂಮ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 1 mole ಆಫ್ ಎನಿ ಗ್ಯಾಸ್ ಅಟ್ STP ಕಂಟೈನ್ಸ್ 22.4 liters. ದೆನ್ 15/2 moles contains 15/2 into 22.4 liters of oxygen. Okay, then how many grams of benzene is given here? It is 39 grams of benzene. Then 39 grams of benzene, which gives how many liters of oxygen? I'll take it as x liters of oxygen. So ಹಾಗಾದರೆ we will do the cross multiplication. Cross multiplication ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಚೆಕ್ ಮಾಡಿ. So that is x is equal to 39 into 15/2 into 22.4 divided by 78. So this is cross multiplication ಮಾಡಿದ್ರೆ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿ ವಿಲ್ ಗೆಟ್ ಇಟ್ ದಿಸ್ ಒನ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಟೋಟಲಿ ವಿ ಗೆಟ್ ಇಟ್ 84 liters ಆಫ್ ಆಕ್ಸಿಜನ್ ಈಸ್ ರಿಕ್ವೈರ್ಡ್. ಓಕೆ, ಹಾಗಾದರೆ ನಮಗಿಲ್ಲಿ 78 ಗ್ರಾಮ್ಸನ್ನು ಬರ್ನ್ ಮಾಡಬೇಕಾದ್ರೆ 15 into 22.4 divided by 2 liters ಆಫ್ ಆಕ್ಸಿಜನ್ ಬೇಕಾಗುತ್ತೆ. ಹಾಗಾದರೆ 39 grams ಆಫ್ ಬೆನ್ಝೀನನ್ನು ಬರ್ನ್ ಮಾಡಿದ್ರೆ ನಮಗೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅಂದರೆ, ದಟ್ ಈಸ್ 84 liters ಆಫ್ ಆಕ್ಸಿಜನ್ ಇಸ್ ರಿಕ್ವೈರ್ಡ್. ಓಕೆ, ಹಾಗಾದರೆ ಆನ್ಸರ್ ಏನು ಬರುತ್ತೆ ನಮಗಿಲ್ಲಿ? ಆಪ್ಷನ್ ಎ ಇಸ್ ಕರೆಕ್ಟ್. The mass of carbon dioxide obtained when 2 grams of pure limestone is calcinated is calcination. So calcination ಏನಪ್ಪ ಅಂತಂದರೆ, ಯೂಶಲಿ when oxides were heated carbonated ores, usually carbonated ores ಅನ್ನು ಯೂಸ್ ಮಾಡ್ತೀವಿ. when we heat the ore in absence of air we call it as calcination ಅಂತ ಕರಿತೀವಿ. ಇನ್ನೊಂದು ಪ್ರೋಸೆಸ್ ಬರುತ್ತೆ ರೋಸ್ಟಿಂಗ್, heating of ores in presence of oxygen air we call it as roasting ಅಂತ ಕರಿತೀವಿ. ಇಲ್ಲಿ absence of air ಯೂಸ್ ಮಾಡ್ತೀವಿ. ಸೊ ಇಲ್ಲಿ limestone formula is calcium carbonate CaCO3. when we heat strongly in absence of air, that will dissociate into quicklime means calcium oxide plus carbon dioxide ಆಗಿ ಡಿಸೋಸಿಯೇಟ್ ಆಗುತ್ತೆ. ಇದು ಓವರಾಲ್ ರಿಯಾಕ್ಷನ್ ನಮಗೆ ಡಿಕಂಪೋಸಿಷನ್ ಫಾರ್ ಲೈಮ್ಸ್ಟೋನ್. ಓಕೆ, ಹಾಗಾದರೆ ಆ್ಯಸ್ ಪರ್ ದ ಈಕ್ವೇಷನ್ ಬರ್ಕೊಳ್ಳೋಣ ಫಸ್ಟು. ಯೂಶಲಿ 1 mole ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಚ್ ಗಿವ್ಸ್ ರೈಸ್ ಟು, ನಮಗೆ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಕಾರ್ಬನ್ ಡೈಆಕ್ಸೈಡ್ ಫೋಕಸ್ ಮಾಡೋಣ. ಕ್ವಿಕ್ ಲೈಮ್ ನಮಗೇನು ಬೇಕಾಗಿಲ್ಲ ಇಲ್ಲಿ ಕ್ಯಾಲ್ಕುಲೇಷನ್ಸಲ್ಲಿ. ಸೊ 1 mole ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಚ್ ಗಿವ್ಸ್ ಹೌ ಮೆನಿ moles ಆಫ್ ಕಾರ್ಬನ್ ಡೈಆಕ್ಸೈಡ್? 1 mole ಆಫ್ ಕಾರ್ಬನ್ ಡೈಆಕ್ಸೈಡ್. ನೀವು ಕೋಫಿಷಿಯಂಟ್ ನೋಡ್ಬೋದು, 1 ಇದೆ, ಏನಿಲ್ಲ ಅಂದರೆ 1 ಅಂತ. ಸೊ 1 mole ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಗಿವ್ಸ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್.
ಸೊ ಓಕೆ ದೆನ್ ಇಲ್ಲಿ ಮಾಸಕ್ಕೆ ಕನ್ವರ್ಟ್ ಮಾಡೋಣ. 1 mole ಆಫ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮೀನ್ಸ್ ಹೌ ಮೆನಿ ಗ್ರಾಮ್ಸ್ 100 grams. 1 mole ಆಫ್ ಕಾರ್ಬನ್ ಡೈಆಕ್ಸೈಡ್ ಮೀನ್ಸ್ 44 grams. ಹಾಗಾದರೆ ಮಾಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದಂದರೆ ಯಾವ ಥರ ಬರಿತೀವಿ ಇಲ್ಲಿ 100 grams ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆನ್ ಡಿಕಂಪೋಸಿಷನ್ ವಿಚ್ ಗಿವ್ಸ್ 44 grams ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಹಾಗಾದರೆ ಇಲ್ಲಿ ಕೊಟ್ಟಿದ್ದು 100 ಗ್ರಾಮ್ ಕೊಟ್ಟಿದ್ದಾರೆ ಲೈಮ್ ಸ್ಟೋನ್? ಇಲ್ಲ. ಹಾಗಾದ್ರೆ ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ? ಹಾಗಾದರೆ 2 grams ಆಫ್ ಲೈಮ್ ಸ್ಟೋನ್ ವಿಚ್ ಗಿವ್ಸ್ ಎಕ್ಸ್ ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನಾವು ಅದನ್ನೇ ಫೈಂಡ್ ಔಟ್ ಮಾಡಬೇಕಿರೋದಕ್ಕಾದರೆ ಎಷ್ಟು ಗ್ರಾಮ್ಸು ಕಾರ್ಬನ್ ಡೈಆಕ್ಸೈಡ್ ಲಿಬ್ರೇಟ್ ಆಗುತ್ತೆ ಅಂತ. ಸೊ ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಿ. ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 2 into 44 divided by 100. That's equal to 88 divided by 100. That is equal to 0.88 grams of carbon dioxide will be produced. 100 ಗ್ರಾಮ್ ಬರ್ನ್ ಮಾಡಿದ್ರೆ ನಮಗೆ 44 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಅದೇ 2 grams ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಬರ್ನ್ ಮಾಡಿದ್ರೆ ನಮಗೆ ವಿ ಗೆಟ್ ಇಟ್ ಮೀನ್ಸ್ ವೆನ್ ವಿ ಡಿಕಂಪೋಸ್ ಇಟ್ ವಿ ಗೆಟ್ ಇಟ್ 0.88 grams of carbon dioxide will be produced. So option C is correct. Next question number 19. For the reaction X plus 2Y gives rise to Z, 5 moles of X and 9 moles of Y will produce. ಯೂಶಲಿ ಈ ಕ್ವಶನ್ ನಾವೇನಂತ ಕರಿತೀವಿ ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಕ್ವಶನ್ಸ್ ಅಂತ ಕರಿತೀವಿ. ಹೆಂಗೆ ಇದನ್ನು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಫೈಂಡ್ ಔಟ್ ಮಾಡೋದು ಅಂತಂದರೆ, ಒಂದು ರಿಯಾಕ್ಷನಲ್ಲಿ 2 ರಿಯಾಕ್ಟೆಂಟ್ ಇದ್ದು ಆ 2 ರಿಯಾಕ್ಟೆಂಟ್ದು ಮಾಸ್ ಕೊಡ್ತಿದ್ದಾನೆ ಅಥವಾ ಮೋಲ್ಸ್ ಕೊಡ್ತಿದ್ದಾನೆ ಅಂತಂದರೆ ದಟ್ಸ್ ಅಂಡರ್ಸ್ಟುಡ್. ಆ್ಯಕ್ಚುಲಿ ಇಟ್ಸ್ ಅ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟ್. ಯೂಶಲಿ ನಮಗೆ 2 ಮಾಸ್ ಕೊಡ್ತಿದ್ದಾನೆ ಅಂತಂದರೆ ಒಂದರಲ್ಲಿ ಯಾವುದೋ ಒಂದು ಲಿಮಿಟಿಂಗ್ ರಿಯೇಜೆಂಟ್ ಇರುತ್ತೆ ಅನ್ನೋದ್ರ ಮೀನಿಂಗ್. ದಟ್ಸ್ ಅಂಡರ್ಸ್ಟುಡ್. ಓಕೆ, ಸೊ ಹಾಗಾದರೆ ನಾವಿಲ್ಲಿ ನೋಡೋಣ ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟನ್ನು. ದ ಒನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲೆಸ್ಸರ್ ಕ್ವಾಂಟಿಟಿ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ವಿ ಕಾಲ್ ಇಟ್ ಇಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಯಾವುದೇ ಲಿಮಿಟಿಂಗ್ ರಿಯೇಜೆಂಟ್ ಇದೆ ಚೆಕ್ ಮಾಡೋಣ. ಫಸ್ಟು ಎಕ್ಸ್ ಪ್ಲಸ್ 2y gives rise to Z. This is the overall reaction they have given. Okay, as per this equation standard explanation ಅನ್ನು ಬರೆಯೋಣ. ಎಷ್ಟು ಮೋಲ್ಸ್ ಆಫ್ ಎಕ್ಸ್ ರಿಯಾಕ್ಷನ್ ಆಗ್ತಿದೆ ಇಲ್ಲಿ? 1 mole ಆಫ್ ಎಕ್ಸ್ ಕಂಬೈನ್ಸ್ ವಿತ್ 2 moles ಆಫ್ ವೈ ವಿಚ್ ವಿಲ್ ಪ್ರೊಡ್ಯೂಸ್ 1 mole ಆಫ್ ಝೆಡ್. ಇದು ನಮಗೆ ನಾರ್ಮಲ್ ರಿಯಾಕ್ಷನ್ ಕೊಟ್ಟಿರುವಂಥದ್ದು ಆಸ್ ಪರ್ ದ ಸ್ಟ್ಯಾಂಡರ್ಡ್ ಈಕ್ವೇಷನ್. ಓಕೆ, ಹಾಗಾದರೆ ಇಲ್ಲಿ ವಾಟ್ ಈಸ್ ಗಿವನ್ ಇನ್ ದ ಕ್ವಶನ್ ಅದನ್ನು ಚೆಕ್ ಮಾಡೋಣ. ಹಾಗಾದರೆ 5 moles ಆಫ್ ಎಕ್ಸ್ combines with 9 moles of y. ಕ್ವಶನ್ ಏನಪ್ಪ ಅಂತಂದರೆ ಹೌ ಮೆನಿ ಮೋಲ್ಸ್ ಆಫ್ ಝೆಡ್ ವಿಲ್ ಬಿ ಪ್ರೊಡ್ಯೂಸ್ಡ್. ಲಿಮಿಟಿಂಗ್ ರಿಯೇಜೆಂಟ್ ಕಾನ್ಸೆಪ್ಟಲ್ಲಿ ನಾವು ಲಿಮಿಟಿಂಗ್ ರಿಯೇಜೆಂಟನ್ನು ನಾವು ರೆಫರೆನ್ಸಾಗಿ ತೊಗೊಂಡು ಪ್ರಾಡಕ್ಟ್ ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲನ್ನು ತೊಗೊಳ್ಳೋಣ. ಈಗ 1 mole ಆಫ್ ಎಕ್ಸ್ ಜೊತೆ ಹೌ ಮೆನಿ ಮೋಲ್ಸ್ ಆಫ್ ವೈ ವಿಲ್ ಕಂಬೈನ್ 2 moles ಆಫ್ ವೈ. ಹಾಗಾದರೆ 5 molesಗೆ ನಮಗೆ ಎಷ್ಟು ಮೋಲ್ಸ್ ಆಫ್ ವೈ ಬೇಕು? ಆ್ಯಕ್ಚುಲಿ 10 moles ಬೇಕಾಗಿತ್ತು. ಬಟ್ ನಮಗೆ ಎಷ್ಟು ಮೋಲ್ಸ್ ಇದೆ ಇಲ್ಲಿ? ವೈ 9 moles ಇದೆ ಅಂದರೆ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಲೆಸ್ಸರ್ ಕ್ವಾಂಟಿಟಿ ದ್ಯಾನ್ ದ ಎಕ್ಸ್ಪೆಕ್ಟೆಡ್. 1 mole ಆಫ್ ಎಕ್ಸ್ ರಿಕ್ವೈರ್ಡ್ 2 moles ಆಫ್ ವೈ. ದೆನ್ 5 moles ಆಫ್ ಎಕ್ಸ್ ವಿಚ್ ಇಸ್ ರಿಕ್ವೈರ್ಡ್ 10 moles ಆಫ್ ವೈ ಇರಬೇಕಾಗಿತ್ತು. ಇಲ್ಲಿ ನಮಗೆ ಕಡಿಮೆ ಇದೆ, ಎಕ್ಸ್ಪೆಕ್ಟೆಡ್ಗಿಂತೂ ಕಡಿಮೆ ಇರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸೊ ದಟ್ ಈಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ಸೊ ವಿಚ್ ಇಸ್ ಅ ಲಿಮಿಟಿಂಗ್ ರಿಯೇಜೆಂಟ್ ಹಿಯರ್ ಇಸ್ ವೈ ಈಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ವೈ ಈಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ವೈ ಕಾಂಪೌಂಡ್ ಈಸ್ ಅ ಲಿಮಿಟಿಂಗ್ ರಿಯೇಜೆಂಟ್. ಹಾಗಾದರೆ ನಮ್ಮ ಕ್ಯಾಲ್ಕುಲೇಷನ್ ಆಫ್ ಪ್ರಾಡಕ್ಟ್ ಯಾವುದ್ರ ಮೇಲೆ ಇರಬೇಕು? ಲಿಮಿಟಿಂಗ್ ರಿಯೇಜೆಂಟ್ ವೈನ ರೆಫರೆನ್ಸ್ ಆಗಿ ತೊಗೊಂಡೇ ಮಾಡಬೇಕು. ಯಾಕೆ ಅಂತಂದರೆ ಈಗ ನಾನು 5 moles ಆಫ್ ಎಕ್ಸ್ ತೊಗೊಂಡಿದ್ದೀನಿ, 9 moles ಆಫ್ ವೈ ತೊಗೊಂಡಿದ್ದೀನಿ. ಹಾಗಾದರೆ ಇಲ್ಲಿ ನಮಗೆ ಎಕ್ಸ್ ಎಷ್ಟು ರಿಯಾಕ್ಟ್ ಆಗುತ್ತೆ? ಕಂಪ್ಲೀಟಾಗಿ 5 moles ರಿಯಾಕ್ಟ್ ಆಗುತ್ತಾ? ಇಲ್ಲ. ಅದರಲ್ಲಿ ಸ್ವಲ್ಪ ಪೋರ್ಷನ್ ಮಾತ್ರ ರಿಯಾಕ್ಷನ್ ಆಗುತ್ತೆ, ಕಂಪ್ಲೀಟಾಗಿ ರಿಯಾಕ್ಷನ್ ಆಗೋದಿಲ್ಲ. ಎಕ್ಸಸ್ ಇರೋದು, ಯಾಕಂದರೆ ಲಿಮಿಟಿಂಗ್ ರಿಯೇಜೆಂಟ್ ಎಷ್ಟಿರುತ್ತೋ ಅಷ್ಟುವರೆಗೂ ಮಾತ್ರ ರಿಯಾಕ್ಷನ್ ಆಗುತ್ತೆ. ಎಕ್ಸಸ್ ಉಳ್ಕೊಂಡಿರೋದು ಹಾಗೆ ರಿಯಾಕ್ಟೆಂಟು ಅನ್ಯೂಸ್ ಆಗಿ ಹಾಗೆ ಉಳ್ಕೊಬಿಡುತ್ತೆ. ಹಾಗಾಗಿರೋದ್ರಿಂದ ನಾವು ಎಕ್ಸನ್ನು ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಮಾತ್ರನೇ ರೆಫರೆನ್ಸಾಗಿ ತೊಗೊಂಡು ನಾವು ಪ್ರಾಡಕ್ಟ್ ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಬೈ ನಾಟ್ ಟೇಕಿಂಗ್ ಎಕ್ಸಸ್ ರಿಯೇಜೆಂಟನ್ನು ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ಹಾಗಾದರೆ ಆ್ಯಸ್ ಪರ್ ದ ಸ್ಟೇಟ್ಮೆಂಟ್ ಬರೋಣ. ಇಲ್ಲಿ ಕೊಟ್ಟಿರುವಂಥ ಈಕ್ವೇಷನ್ಸಲ್ಲಿ ಏನಪ್ಪ ಅಂತಂದರೆ ದಟ್ ಈಸ್ ನೀವು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಕೊಟ್ಟಿರುವಂಥದ್ದು ಹೌ ಮೆನಿ ಮೋಲ್ಸ್ ಆಫ್ ವೈ ವಿಲ್ ಗಿವ್ ಹೌ ಮೆನಿ ಮೋಲ್ಸ್ ಆಫ್ ಝೆಡ್. ಹೌ ಮೆನಿ ಮೋಲ್ಸ್ ಆಫ್ ಇಲ್ಲಿ 2 moles ಆಫ್ ವೈ ವಿಲ್ ಗಿವ್ 1 mole ಆಫ್ ಝೆಡ್. ದೆನ್ ಇಲ್ಲಿ ಎಷ್ಟು ಮೋಲ್ಸ್ ಕೊಟ್ಟಿರೋದು ನಮಗಿಲ್ಲಿ? 9 moles. ದೆನ್ 9 moles ಆಫ್ ವೈ ವಿಲ್ ಗಿವ್ ಹೌ ಮೆನಿ ಮೋಲ್ಸ್ ಆಫ್ ಝೆಡ್? ಇಫ್ ಐ ಕನ್ಸಿಡರ್ ಎನ್ ಅಂತ ಕನ್ಸಿಡರ್ ಮಾಡ್ತೀನಿ, n moles ಅಂತ ಕನ್ಸಿಡರ್ ಮಾಡ್ತೀನಿ. ಡೂ ದ ಕ್ರಾಸ್
ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಎನ್ ಇಸ್ ಈಕ್ವಲ್ ಟು 1 into 9 divided by 2. That's 9 divided by 2 is 4.5 moles of Z will be produced. 4.5 moles of Z will be produced. So option D is correct. ನಾವು ಪ್ರಾಡಕ್ಟ್ ಫಾರ್ಮೇಷನ್ ಯಾವತ್ತೇ ಬರೀಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಲಿಮಿಟಿಂಗ್ ರಿಯೇಜೆಂಟನ್ನೇ ಬೇಸಾಗಿ ಇಟ್ಕೊಂಡು ನಾವು ಪ್ರಾಡಕ್ಟ್ ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ನಾಟ್ ಬೈ ಟೇಕಿಂಗ್ ಆ್ಯಸ್ ಎಕ್ಸಸ್ ರಿಯೇಜೆಂಟ್. Next question number 20. 2.79 gram of iron, atomic weight is 55.8 is atomic weight of the iron, is completely converted to rust. The weight of oxygen in the rust is. Okay, ಈಗ ರಸ್ಟ್ ಆಫ್ ರಿಯಾಕ್ಷನ್ಗೆ ನಾವು ಚೆಕ್ ಮಾಡಿದ್ರೆ ಆ್ಯಕ್ಚುಲಿ ಆ ರಸ್ಟ್ ಕಾಂಪೋಸಿಷನ್ ಏನಪ್ಪ ಅಂತಂದರೆ Fe2O3. ಸೊ ಹೆಂಗೆ ಬರುತ್ತೆ Fe2O3, 2 moles of Fe plus 3/2 moles of O2, which we get it, it's oxidation reaction of iron, which will get it Fe2O3. ಓಕೆ, ಹಾಗಾದರೆ ಇಲ್ಲಿ ನಮಗೆ ಕ್ವಶನ್ ಏನಪ್ಪ ಅಂದರೆ ವೆಯ್ಟ್ ಆಫ್ ಆಕ್ಸಿಜನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು ಈಗ 2.79 ಗ್ರಾಮ್ ರಿಯಾಕ್ಷನ್ ಆದರೆ ನಮಗೆ ಎಷ್ಟು ಆಕ್ಸಿಜನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವೀಗ ಆಕ್ಸಿಜನ್ ನೀವು ಲೆಫ್ಟ್ ಸೈಡ್ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದೇ ಇರುತ್ತೆ, ಪ್ರಾಡಕ್ಟ್ ಸೈಡ್ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದೇ ಇರುತ್ತೆ. ಯಾಕಂತಂದರೆ ವಿ ನೋ ದಟ್ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನೀವು ಪ್ರಾಡಕ್ಟ್ ಅಲ್ಲಾದ್ರು ಕ್ಯಾಲ್ಕುಲೇಟ್ ಮಾಡಿ, ರಿಯಾಕ್ಟೆಂಟ್ ಅಲ್ಲಾದ್ರು ಕ್ಯಾಲ್ಕುಲೇಟ್ ಮಾಡಿ, ಆಕ್ಸಿಜನ್ ವೆಯ್ಟು ಸೇಮ್ ಇರಬೇಕು. ಓಕೆ, ಹಾಗಾದರೆ ಇಲ್ಲಿ ಫಸ್ಟ್ 2 moles of iron ಅಂತ ಕೊಟ್ಟಿದ್ದಾನೆ. 2 moles of iron means how many grams? 2 into atomic mass of the iron is 55.8 grams. ಓಕೆ ಓಕೆ, ಹಾಗಾದರೆ 2 moles of iron which contains how many oxygen, how many grams of oxygen? ಇಲ್ಲಿ ನೋಡ್ಬೋದು ಈಕ್ವೇಷನಲ್ಲಿ 2 moles of iron, ಇದು 2 moles of iron, 2 ಕ್ಯಾನ್ಸಲ್ ಆಗೋಗುತ್ತೆ, ದೆನ್ 3 ಆಕ್ಸಿಜನ್ಸ್. ಅಂದರೆ 2 ಮೋಲ್ ಐರನ್ ಜೊತೆ ರಿಯಾಕ್ಷನ್ ಆದರೆ ನಮಗೆ ಎಷ್ಟು ಆಕ್ಸಿಜನ್ ಗ್ರಾಮ್ಸ್ ಪ್ರೊಡ್ಯೂಸ್ ಆಗುತ್ತೆ? 3 ಆಕ್ಸಿಜನ್. 3 ಆಕ್ಸಿಜನ್ ಅಂದರೆ ಮಾಸ್ ಎಷ್ಟು ಬರುತ್ತೆ? 3 moles ಆಫ್ ಆಕ್ಸಿಜನ್ ಅಂತಂದರೆ 3 into 16, ದಟ್ ಈಸ್ ಈಕ್ವಲ್ ಟು 48 ಗ್ರಾಮ್ಸ್. ನಮಗೆ 48 ಗ್ರಾಮ್ಸ್ ಆಕ್ಸಿಜನ್ ಬರುತ್ತೆ. ಸೊ ಅದನ್ನು ಯಾವ ಥರ ಬರ್ಕೊಳ್ತೀವಿ ಅಂತಂದರೆ 2 into 55.58 grams of iron, which gives 3/2 into atomic mass molar, I mean O2 molar mass is 32 ಅಂತಂದರೆ ದಟ್ ಈಸ್ ಅಷ್ಟೇ ಬರುತ್ತೆ. ಮತ್ತು 48 grams ಆಫ್ ಆಕ್ಸಿಜನ್. ಸೊ ನಾವಿಲ್ಲಿ ಕಂಪ್ಲೀಟಾಗಿ 55.8 into 2 grams ಆಫ್ ಐರನ್ನ ಬರ್ನ್ ಮಾಡಿದ್ರೆ ನಮಗೆ ಆ್ಯಕ್ಚುಲಿ 3 into 32 grams, ಸೊ 3 into 16 ಅಂದರೆ 48 grams ಆಫ್ ಆಕ್ಸಿಜನ್ ಬರುತ್ತೆ. ಹಾಗಾದರೆ ನಾವಿಲ್ಲಿ ಬರ್ನ್ ಮಾಡ್ತಿರೋದು, ರಿಯಾಕ್ಟ್ ಮಾಡ್ತಿರೋದು 2 into 5.8 grams ಅಲ್ಲ, ವಿ ಆರ್ ಬರ್ನಿಂಗ್ ವಿ ಆರ್ ರಿಯಾಕ್ಟಿಂಗ್ ವಿತ್ 2.79 grams of iron. Then that gives x grams of, I'll consider the x grams of oxygen. ಇನ್ನೂ ಕ್ಲಾರಿಟಿ ಬೇಕು ಅಂತಂದರೆ ಚೆಕ್ ಮಾಡಿ ಬಿಗಿನಿಂಗಲ್ಲಿ. ವೆನ್ ಇಟ್ ಕಂಬೈನ್ಸ್ ವಿತ್ 2 moles of iron, combines with how many moles of oxygen? 2 ಕ್ಯಾನ್ಸಲ್ ಮಾಡಿದ್ರೆ ಆ್ಯಕ್ಚುಲಿ ದಟ್ಸ್ 3/2 moles of O2. ಅದನ್ನೇ ನಾನು ಬರ್ಕೊಂಡಿರೋದು 3/2 moles of O2. Then 2.79 grams of iron, which gives x grams of oxygen. So do the cross multiplication. Cross multiplication ಮಾಡಿದ್ರೆ ನಮಗೇನು ಬರುತ್ತೆ? x is equal to 3/2 into 32 into 2.79 divided by 2 into 55.8. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ ದಟ್ ಈಸ್ 1.2 grams. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 21. 12 grams of magnesium will react completely with acid to give. ಓಕೆ, ಇಲ್ಲಿ ಕಂಪ್ಲೀಟ್ ರಿಯಾಕ್ಷನ್, ಆಸಿಡ್ ರಿಯಾಕ್ಷನನ್ನು ಬರೆಯೋಣ. 12 grams of magnesium. First overall reaction ಬರೆಯೋಣ. When magnesium, any metal usually normally combines with acid which gives rise to salt plus hydrogen gas will be liberated. ನಮಗೆ ಏನು ಫಾರ್ಮೇಷನ್ ಆಗುತ್ತೆ? ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಬೈ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಓಕೆ, ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ನಮಗಿಲ್ಲಿ 12 grams ಆಫ್ ಮೆಗ್ನೀಷಿಯಮ್ ರಿಯಾಕ್ಟ್ ಆದರೆ ಎಷ್ಟು ಮೋಲ್ಸ್ ಆಫ್ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಕ್ವಶನ್ ಇಲ್ಲಿ. ಸೊ ಆ್ಯಸ್ ಪರ್ ದಿ ಈಕ್ವೇಷನ್
when it reacts with 1 mole of magnesium which gives 1 mole of hydrogen gas. 1 mole of magnesium ಅಂತಂದ್ರೆ ಎಷ್ಟು ಗ್ರಾಮ್ಸು atomic mass, that's a 24 grams of magnesium which gives 1 mole of hydrogen. Then ಇಲ್ಲಿ ಕೊಟ್ಟಿರೋದಂತೆ ಎಷ್ಟು ಗ್ರಾಮು 12 gram. Then 12 grams of magnesium which gives half mole of hydrogen gas. 24 grams which gives 1 mole of hydrogen, then 12 grams of magnesium which gives half mole of hydrogen gas. So ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಆಪ್ಷನ್ ಬಿ ಇಸ್ ಕರೆಕ್ಟ್. If 500 ml of 5 molar solution is diluted to 1500 ml, what will be the molarity of the solution obtained? ಇದನ್ನು ನಾವು ಯಾವ ಕಾನ್ಸೆಪ್ಟ್ ಅಂತಂದ್ರೀವಿ? ಡೈಲ್ಯೂಷನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಅಂತಂದರೆ ಆಲ್ರೆಡಿ ಪ್ರಿಪೇರ್ಡ್ ಸೊಲ್ಯೂಷನ್ಗೆ ಲೈಕ್ ಹೂಸ್ ಹ್ಯಾವಿಂಗ್ ಕಾನ್ಸಂಟ್ರೇಷನ್ M1 V1, molarity is M1, volume is a V1, ಅದಕ್ಕೆ we'll add certain amount of volume of water, so then the solution will be diluted. Then after adding water the concentration of the final solution becomes M2 and the volume becomes V2. ಸೊ ನಾವೀಗ ಫೈನಲ್ ವಾಲ್ಯೂಮ್ ಅಥವಾ ಮೊಲಾರಿಟಿ ಈಗೇನು ಫೈಂಡ್ ಔಟ್ ಮಾಡಬೇಕು, ನಾವೀಗ ವಾಟರ್ನ ಆ್ಯಡ್ ಮಾಡಿದ್ಮೇಲೆ ಡೈಲ್ಯೂಷನ್ ಮಾಡಿದಾದಮೇಲೆ ನಮಗೆ ಮೊಲಾರಿಟಿ ಏನು ಬರುತ್ತೆ, ಕಾನ್ಸಂಟ್ರೇಷನ್ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ಸ್ ಅ ಡೈಲ್ಯೂಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ವಾಟ್ಸ್ ಅ ಡೈಲ್ಯೂಷನ್ ಫಾರ್ಮುಲಾ? M1 V1 is equal to M2 V2. M1 V1 is equal to M2 V2. ಏನು M1 V1 ಅಂತಂದರೆ ಮೊಲಾರಿಟಿ ಆ್ಯಂಡ್ ವಾಲ್ಯೂಮ್ ಆಫ್ initial solution before mixing water. Next, M2 V2 is nothing but molarity and volume of solution after adding water. ವಾಟರ್ನ ಆ್ಯಡ್ ಮಾಡಿದ್ಮೇಲೆ ಏನು ಕಾನ್ಸಂಟ್ರೇಷನ್ ಮೊಲಾರಿಟಿ ಮತ್ತು ವಾಲ್ಯೂಮ್ ಬರುತ್ತೆ ಅದಕ್ಕೆ M2 V2 ಅಂತ ಕರಿತೀವಿ. ಓಕೆ, ಹಾಗಾದರೆ M1 V1 ಮೊಲಾರಿಟಿ ಆ್ಯಂಡ್ ವಾಲ್ಯೂಮ್ ಆಫ್ ದ ಇನಿಷಿಯಲ್ ಸೊಲ್ಯೂಷನ್. ಮೊಲಾರಿಟಿ ಎಷ್ಟು ತೊಗೊಂಡಿದ್ವಿ ಬಿಗಿನಿಂಗಲ್ಲಿ? ದಟ್ ಈಸ್ 5 molar. ಇಂಟು ವಾಲ್ಯೂಮ್ ಎಷ್ಟು ತೊಗೊಂಡಿದ್ವಿ? ದಟ್ಸ್ 500 ml. ದಟ್ಸ್ ಈಕ್ವಲ್ ಟು ಮೊಲಾರಿಟಿ ಆಫ್ ದ ಫೈನಲ್ ಸೊಲ್ಯೂಷನ್, ಅದನ್ನೇ ಫೈಂಡ್ ಔಟ್ ಮಾಡಬೇಕು ನಾವೀಗ, M2. Volume of final solution, that's 1500 ml. After adding water, the volume is 1500. Then the molarity of the final solution is equal to 5 into 500 divided by 1500. So that is 2500 divided by 1500. That's equal to 1.66 molar. So after adding water, diluting it up to 1500 ml, the solution 5 molar solution becomes 1.66 molar solution. So agare option B is correct. Next question number 23. If 20 ml of 0.4 normal sodium hydroxide solution is completely neutralized by 40 ml of dibasic acid, the molarity of acid solution is. ಓಕೆ, ಇದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಫಸ್ಟು ರಿಯಾಕ್ಷನನ್ನು ಬರೆಯೋಣ, ದೆನ್ ವಿಲ್ ಗೋ ಟು ದ ಫಾರ್ಮುಲಾ. ಏನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಫಾರ್? ಇಲ್ಲಿ ಡೈಬೇಸಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾನೆ. ಯಾವ ಆ್ಯಸಿಡ್ ಅಂತ ಕೊಟ್ಟಿಲ್ಲ, ಜಸ್ಟ್ ಡೈಬೇಸಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾನೆ. ವಾಟ್ಸ್ ಡೈಬೇಸಿಕ್ ಆ್ಯಸಿಡ್ ಅಂತಂದರೆ ಏನು? ದಟ್ ವಿಲ್ ಗಿವ್ 2H+ ಅಯಾನ್ಸ್ ಅಂತ ಮೀನಿಂಗ್. 2 protons ವಿಚ್ ವಿಲ್ ಗಿವ್ 2 protons. ಹಾಗಾದರೆ ರಿಯಾಕ್ಷನ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಡೈಬೇಸಿಕ್ ಆ್ಯಸಿಡ್ಗೆ? ಫಸ್ಟು ಫಾರ್ಮುಲಾ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ H2A, ಆ್ಯಸಿಡ್ ವಿಚ್ ಕಂಟೈನಿಂಗ್ 2 protons, 2H+ ಅಯಾನ್ಸ್, ಕಂಬೈನ್ಸ್ ವಿತ್ ಹೌ ಮೆನಿ ಸೋಡಿಯಂ ಹೈಡ್ರಾಕ್ಸೈಡ್? ಒಂದು H+ ಅಯಾನನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು. ಹಾಗಾದರೆ 2H+ ಅಯಾನನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ 2 sodium hydroxide, 2 moles of sodium hydroxide, which gives rise to reaction ಏನಾಗುತ್ತೆ? sodium Na2A plus 2 moles of H2O. This is the overall reaction for neutralization reaction for the given reaction. Okay, ಹಾಗಾದರೆ ಇಲ್ಲಿ ಈಗ ನ್ಯೂಟ್ರಲೈಸೇಷನ್ ಫಾರ್ಮುಲಾ ಬರೋಣ. ವಾಟ್ಸ್ ಅ ನ್ಯೂಟ್ರಲೈಸೇಷನ್ ಫಾರ್ಮುಲಾ? ಇಟ್ಸ್ M1 V1 divided by N1 of, now I'll consider acid, is equal to M2 V2 divided by N2 of base. Okay, M1 V1 ಅಂತಂದರೆ ಮೊಲಾರಿಟಿ ವಾಲ್ಯೂಮ್ ಆಫ್ ಆಸಿಡ್. N1 is nothing but ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ ಆಫ್ ಆಸಿಡ್. ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ ಆಫ್ ಆಸಿಡ್ ಅಂದರೆ ಸ್ಟಾಯ್ಕೋಮೆಟ್ರಿಕ್ ಈಕ್ವೇಷನ್, ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರ್ತಿದ್ದೀವಲ್ವಾ, ಅದರ ಆಸಿಡ್ ಪಕ್ಕದಲ್ಲಿ ಯಾವ ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ ಬರುತ್ತೋ ದಟ್ ಇಸ್ N1 ವ್ಯಾಲ್ಯೂ.
and M2 V2 molarity volume of base, and N2 is stoichiometric coefficient of base. N1 is stoichiometric coefficient of acid, N2 is stoichiometric coefficient of the base. ಹಾಗಾದರೆ ರಿಯಾಕ್ಷನಲ್ಲಿ ಚೆಕ್ ಮಾಡಿ. ವಾಟ್ಸ್ ದ ಸ್ಟಾಯ್ಕೋಮೆಟ್ರಿಕ್ ಕೋಫಿಷಿಯಂಟ್ ಆಫ್ ಆಸಿಡ್ ಏನಿದೆ ನಮಗೆ ಇಲ್ಲಿ ಆಸಿಡ್ 1 ಇದೆ. ಸೊ N1 is equal to 1. So what's the stoichiometric coefficient of the base? That's a sodium hydroxide, that's a 2. So N2 is equal to 2. ಹಾಗಾದರೆ ಕೊಟ್ಟಿರೋ ಡೇಟಾನ ಸಬ್ಸ್ಟಿಟ್ಯೂಟ್ ಮಾಡೋಣ. M1 ಮೊಲಾರಿಟಿ ಆಫ್ ಆಸಿಡ್ ಎಷ್ಟು ಕೊಟ್ಟಿದ್ದಾರೆ? 0.1. ನಾರ್ಮಾಲಿಟಿ ಕೊಟ್ಟಿದ್ದಾರೆ ಫಾರ್ ಸೋಡಿಯಂ ಹೈಡ್ರಾಕ್ಸೈಡ್ Z ವ್ಯಾಲ್ಯೂ ಇಸ್ ಈಕ್ವಲ್ ಟು 1. ನಾರ್ಮಾಲಿಟಿ ಇಸ್ ಈಕ್ವಲ್ ಟು Z ಇಂಟು ಮೊಲಾರಿಟಿ ಅಂತ ಚೂಸ್ ಮಾಡ್ತೀವಿ ಆ್ಯಕ್ಚುಲಿ ಫಾರ್ಮುಲಾ. Z ವ್ಯಾಲ್ಯೂ ಫಾರ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ 1 ಆಗಿರೋದ್ರಿಂದ ನಮಗೆ ನಾರ್ಮಾಲಿಟಿ ಇಸ್ ಈಕ್ವಲ್ ಟು ಮೊಲಾರಿಟಿ ಬರುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ಗೆ. ಸೊ ಮೊಲಾರಿಟಿನೇ ನಾರ್ಮಾಲಿಟಿ. ಸೊ 0.4 ಇಂಟು ವಾಲ್ಯೂಮ್ ಇಸ್ 20 ಡಿವೈಡೆಡ್ ಬೈ N1 is 1 is equal to M2. ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಿರೋದು ಈಗ ಮೊಲಾರಿಟಿ ಆಫ್ ಆಸಿಡ್ ಸೊಲ್ಯೂಷನ್. ಓಕೆ ಸಾರಿ, ಐ ಹ್ಯಾವ್ ಟೇಕನ್ ಫಸ್ಟ್ ಬೇಸ್ ತೊಗೊಂಡಿದ್ದೀನಿ. ಓಕೆ ಐ ವಿಲ್ ಟೇಕ್ ಇಟ್ ಆಸ್ ದಿಸ್ ಇಸ್ ಅ ಬೇಸ್. ಓಕೆ 0.4, ಐ ಆಮ್ ಸಾರಿ ರಿವರ್ಸ್ ಡೇಟಾ ತೊಗೊಂಡ್ಬಿಟ್ಟಿದ್ದೀನಿ. ವಿಲ್ ರಿವರ್ಸ್ ಇಟ್. ಓಕೆ we need to find out the molarity of acid, that's M1 only find out, we need to find out into volume ಎಷ್ಟಿದೆ ವಾಲ್ಯೂಮ್ ಆಫ್ ಆಸಿಡ್ ಎಷ್ಟಿದೆ ನಮ್ಗೆ ಇಲ್ಲಿ ಅಂತಂದರೆ 40 ml ಇದೆ ಡಿವೈಡೆಡ್ ಬೈ N1 ವ್ಯಾಲ್ಯೂ ಇಸ್ 1 is equal to M2, that is a molarity of base. ಎಷ್ಟಿದೆ molarity of base? 0.4 ಇದೆ into volume of base it is a 20 divided by N2 value ಎಷ್ಟಿದೆ? that is equal to 2. stoichiometric coefficient of base is 2. ಹಾಗಾದರೆ then if you simplify M1 is equal to molarity of acid, that is equal to 0.4 into 20 divided by 2 into 40. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ ದಟ್ ಈಸ್ 0.1 molar. ಸೊ ಆಪ್ಷನ್ ಮೊಲಾರಿಟಿ ಆಫ್ ಆಸಿಡ್ ಇಸ್ ಗಿವನ್ ಆಸಿಡ್ ಇಸ್ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. Next question number 24. Sucrose solution is 1 molar. Mole fraction of sucrose is in the aqueous solution is. Okay. ಇಲ್ಲಿ ನಮಗೆ ಮೊಲಾಲಿಟಿ ಕೊಟ್ಟಿದ್ದಾರೆ, ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ವಿ ಹ್ಯಾವ್ ದ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ನಮ್ಮ ಸಿಂಪ್ಲಿಫೈಡ್ ಫಾರ್ಮುಲಾ, ಶಾರ್ಟ್ಕಟ್ ಫಾರ್ಮುಲಾ ಇದೆ ನಮಗೆ. ಮೋಲ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು ಮೊಲಾಲಿಟಿ ಡಿವೈಡೆಡ್ ಬೈ ಮೊಲಾಲಿಟಿ ಪ್ಲಸ್ 55.5. ಇದು ಏಕ್ವೇಸ್ ಸೊಲ್ಯೂಷನ್ಗೆ ಮಾತ್ರನೇ, ವಾಟ್ರಿಗೆ ಯೂಶಲಿ ಏಕ್ವೇಸ್ ಸೊಲ್ಯೂಷನ್ಸೇ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಮೊಲಾಲಿಟಿ ಡಿವೈಡೆಡ್ ಬೈ ಮೊಲಾಲಿಟಿ ಪ್ಲಸ್ 55.5. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಮೋಲ್ ಫ್ರಾಕ್ಷನ್ಸಿಂದ ಮೊಲಾಲಿಟಿ ಅಥವಾ ಮೊಲಾಲಿಟಿಯಿಂದ ಮೋಲ್ ಫ್ರಾಕ್ಷನ್ಸ್ಗೆ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಬೋದು. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಶಲಿ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಮೆಜಾರಿಟಿ ನಾವು ಅಬ್ಸರ್ವ್ ಮಾಡೋದು ಏನಪ್ಪ ಅಂತಂದರೆ, ಅವ್ರು ಏನು ಮಾಡ್ತಾರೆ, ಒಂದು ಕಾನ್ಸಂಟ್ರೇಷನ್ ಟರ್ಮನ್ನು ಕೊಡ್ತಾರೆ, ಇನ್ನೊಂದು ಕಾನ್ಸಂಟ್ರೇಷನ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ತಾರೆ. ಆಗ ನಾವೇನು ಮಾಡಬೇಕು ಅಂತಂದರೆ, ಕೊಟ್ಟಿರುವಂಥ ಕಾನ್ಸಂಟ್ರೇಷನ್ ಟರ್ಮನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು, ಇನ್ನೊಂದು ಕಾನ್ಸಂಟ್ರೇಷನ್ ಟರ್ಮ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಆಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಆ ಥರದ ಕ್ವಶನ್ಸೇ ತುಂಬ ಕೊಟ್ಟಿರ್ತಾರೆ. ಸೊ ಆ ಥರದ ಕ್ವಶನ್ಸನ್ನು ತುಂಬ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ನಾನು ಆ ಥರದ ಕ್ವಶನ್ಸ್ ಒಂದು 3-4 ತೊಗೊಂಡಿದ್ದೀನಿ. ಸೊ ಈಗ ನೀವು ಚೆಕ್ ಮಾಡ್ಬೋದು, ಮೋಲ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು ಮೊಲಾಲಿಟಿ ಡಿವೈಡೆಡ್ ಬೈ ಮೊಲಾಲಿಟಿ ಪ್ಲಸ್ 55.5. ಸೊ ಮೊಲಾಲಿಟಿ ಎಷ್ಟಿದೆ? 1 ಡಿವೈಡೆಡ್ ಬೈ 1 plus 55.5. That is equal to 1 divided by 56.5. 1 divided by 56.5 ನಿಮಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 0.018 ಬರುತ್ತೆ. ಸೊ ಹೆನ್ಸ್ ಆಪ್ಷನ್ ಎ is correct. Next question number 25. 6.02 into 10 power 20 molecules of urea are present in 100 ml of its solution.
ದ ಕಾನ್ಸಂಟ್ರೇಷನ್ ಆಫ್ ಯೂರಿಯಾ ಈಸ್, ನೀವು ಕಾನ್ಸಂಟ್ರೇಷನ್ ಟರ್ಮ್ ಮೊಲಾರಿಟಿ ನೀವು ಆಪ್ಷನ್ಸಲ್ಲಿ ನೋಡ್ಬೋದು. ಕ್ಯಾಪಿಟಲ್ ಎಮ್ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಅ ಮೊಲಾರಿಟಿ. ನಾವು ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ಸ್ ಅ ಮೊಲಾರಿಟಿ ಫಾರ್ಮುಲಾ? ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಸೊ ವಾಲ್ಯೂಮ್ ಕೊಟ್ಟಿದ್ದಾರೆ 100 ml, ನಮ್ಗೆ ಇನ್ನೇನು ಬೇಕಾಗಿರೋದು ಅಂತಂದರೆ ನಂಬರ್ ಆಫ್ ಮೋಲ್ಸ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ, ನಮಗೆ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ. ಸೊ ಹೌ ಟು ಕನ್ವರ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಂಟು ನಂಬರ್ ಆಫ್ ಮೋಲ್ಸ್? ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ is equal to total molecules or given molecules divided by Avogadro number 6.022 into 10 power. ಇಲ್ಲಿ ನಮಗೆ ಅವಗ್ಯಾಡ್ರೋ ನಂಬರ್ 6.02 ಅಂತ ಶಾರ್ಟ್ ಫಾರ್ಮಲ್ಲಿ ಕೊಟ್ಬಿಟ್ಟಿದ್ದಾನೆ ಅವನು. ಸೊ ಅದಕ್ಕೆ 6.02 ಅಂತಲೇ ತೊಗೊಳ್ಳೋಣ. 10 power 23. ಸೊ ಟೋಟಲ್ ಗಿವನ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಬರುತ್ತೆ ನಮಗೆ. ಸೊ ಎಷ್ಟು ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ? 6.02 ಇಂಟು 10 power 20 ಡಿವೈಡೆಡ್ ಬೈ 6.02 ಇಂಟು 10 power 23. ಸೊ ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಬರುತ್ತೆ ನಮಗೆ ಅಂತಂದರೆ 10 power -3 ಮೋಲ್ಸ್ ಬರುತ್ತೆ, ಅಂದರೆ 0.001. ಓಕೆ, ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಸಿಕ್ತು ನಮಗೀಗ. ಡೈರೆಕ್ಟಾಗಿ ಮೊಲಾರಿಟಿ ಫಾರ್ಮುಲಾಗೆ ಹೋಗೋಣ. ವಾಟ್ಸ್ ಅ ಮೊಲಾರಿಟಿ ಫಾರ್ಮುಲಾ? ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಓಕೆ, ನಂಬರ್ ಆಫ್ ಮೋಲ್ಸ್ ಎಷ್ಟು ಸಿಕ್ಕಿದೆ ಇಲ್ಲಿ ನಮಗೆ? ಇಟ್ಸ್ ಅ 10 power -3 ಮೀನ್ಸ್ ಈಸ್ ನಥಿಂಗ್ ಬಟ್ 0.001 ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಈಸ್ 100 ml. ನಾವು ಲೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರೋದ್ರಿಂದ ಸೊ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಇಟ್ಸ್ 0.1 ಲೀಟರ್. ಸೊ ನಮಗೆ 0.001 ಡಿವೈಡೆಡ್ ಬೈ 0.1 ದಟ್ ಈಸ್ ಈಕ್ವಲ್ ಟು 0.01. ಸೊ ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟಾಗಿ ಬರುತ್ತೆ ನಮ್ಗೆ? ಹಾಗಾದ್ರೆ ಇಲ್ಲಿ ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 26. ದ ಮೊಲಾರಿಟಿ ಆಫ್ ಪ್ಯೂರ್ ವಾಟರ್ ಅಟ್ ರೂಮ್ ಟೆಂಪರೇಚರ್ ಈಸ್. ಮೊಲಾರಿಟಿ ಆಫ್ ದ ಪ್ಯೂರ್ ವಾಟರ್. ಸೊ ಮೊಲಾರಿಟಿ ಆಫ್ ದ ಪ್ಯೂರ್ ವಾಟರ್ ಅಟ್ ರೂಮ್ ಟೆಂಪರೇಚರಲ್ಲಿ ಎಷ್ಟಿರುತ್ತೆ ಅಂತ. ಓಕೆ, ಹಾಗಾದರೆ ನೀವು ಕ್ಯಾಲ್ಕುಲೇಟ್ ಮಾಡೋಣ. ಮೊಲಾರಿಟಿ ಫಾರ್ಮುಲಾ ಏನಿದೆ? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್. ಓಕೆ, ಈಗ ನಂಬರ್ ಆಫ್ ಮೋಲ್ಸ್ ನಾನು ಈಗೇನು ಮಾಡ್ತೀನಿ ಅಂತಂದರೆ ಅಟ್ ರೂಮ್ ಟೆಂಪರೇಚರ್ 1 ಲೀಟರ್ ಸೊಲ್ಯೂಷನ್ ಅಂತ ತೊಗೊಳ್ತೀನಿ. ವಿ ನೋ ದಟ್ ಫಾರ್ ವಾಟರ್ ಡೆನ್ಸಿಟಿ ಇಸ್ ಈಕ್ವಲ್ ಟು 1 ಗ್ರಾಮ್ ಪರ್ ml ಆರ್ ಗ್ರಾಮ್ ಪರ್ ಲೀಟರ್. ಓಕೆ, ಏನಾದರೂ ಮೀನಿಂಗ್ ಏನಪ್ಪ ಅಂತಂದರೆ ಗ್ರಾಮ್ ಪರ್ ml ಅಂತ ಅವ್ರು ಯೂಸ್ ಮಾಡ್ಬೋದು, ಅಥವಾ kg per ಲೀಟರ್ ಆದರೂ ಯೂಸ್ ಮಾಡ್ಬೋದು. kg per ಲೀಟರ್. ಓಕೆ, ಏನಾದರೂ ಮೀನಿಂಗು ಡೆನ್ಸಿಟಿ ಇಸ್ ಈಕ್ವಲ್ ಟು 1 ಅಂತಂದರೆ ಅಟ್ ರೂಮ್ ಟೆಂಪರೇಚರ್ ಅಂದರೆ ಇಫ್ ಐ ಟೇಕ್ 1 ಲೀಟರ್ ಆಫ್ ವಾಟರ್ ದಟ್ ವಿಲ್ ಹ್ಯಾವ್ ದ ವೆಯ್ಟ್ 1 kg ಮೀನ್ಸ್ 1000 ಗ್ರಾಮ್ಸ್ಗೆ ಈಕ್ವಲ್ ಆಗಿರುತ್ತೆ. 1000 ಗ್ರಾಮ್ಸ್ ಅಂದರೆ 1 ಲೀಟರ್ ಆಫ್ ವಾಟರ್ನ ತೊಗೊಂಡು ವೆಯ್ಟನ್ನು ಮೆಷರ್ ಮಾಡಿದ್ರೆ ನಮಗೆ 1 kg ಅಂದರೆ 1000 ಗ್ರಾಮ್ಸ್ ಬರುತ್ತೆ. ಸೊ ದಟ್ಸ್ ಮೀನಿಂಗ್ ಆಫ್ ಡೆನ್ಸಿಟಿ ಇಸ್ ಈಕ್ವಲ್ ಟು 1. ಓಕೆ, ಹಾಗಾದರೆ ನಾವು ಈಗ ಮೊಲಾರಿಟಿಗೆ ಬರೋಣ. ಮೊಲಾರಿಟಿ ಫಾರ್ಮುಲಾ: ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಮಾಸ್ ಇಲ್ಲ, ಇಲ್ಲಿ ಮಾಸ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಮೋಲ್ಸ್ ದೇ ಹ್ಯಾವ್ ನಾಟ್ ಗಿವನ್ ಡೈರೆಕ್ಟ್ಲಿ. ಸೊ ಅದಕ್ಕೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಂಬರ್ ಆಫ್ ಮೋಲ್ಸ್ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಇಸ್ ಅ ಮಚ್ 1000 divided by molar mass of water is how much? 18. That's the number of moles. Divided by volume of the solution. What's the volume of the solution? Which is 1 liter. 1 liter. So then that's 1 liter. That's equal to 1000 divided by 18. 1000 divided by 18 is equal to 55.5. So this is the molarity of the water at room temperature. Option D is correct. Next question number 27. If the concentration of glucose in blood is 0.9 gram per liter, what will be the molarity of the glucose in the blood? ಸೊ ಇಲ್ಲಿ ಒಂದು ಕಾನ್ಸಂಟ್ರೇಷನ್ ಟರ್ಮನ್ನು ಕೊಟ್ಟಿದ್ದಾರೆ, ನಾವು ಇನ್ನೊಂದು ಕಾನ್ಸಂಟ್ರೇಷನ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ.
ಸೊ ಯಾವ ಕಾನ್ಸಂಟ್ರೇಷನ್ ಟರ್ಮನ್ನು ಕೊಟ್ಟಿದ್ದಾರೆ ಅವರು? ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಓಕೆ, ಮಾಸ್ ಬೈ ವಾಲ್ಯೂಮ್ ಟರ್ಮನ್ನು ಕೊಟ್ಟಿದ್ದಾರೆ ಅಂತಂದರೆ ಈಗ ನಾವು ಫಸ್ಟು ಇಲ್ಲಿ ಕಾಂಪೌಂಡ್ ಕೊಟ್ಟಿರುವಂಥ ಕಾನ್ಸಂಟ್ರೇಷನನ್ನು ಚೆಕ್ ಮಾಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ 0.9 ಗ್ರಾಮ್ ಪರ್ ಲೀಟರ್ ಆಫ್ ಗ್ಲೂಕೋಸ್ ಅಂದರೆ ಮೀನಿಂಗ್ ಏನು ಅಂತಂದರೆ 0.9 ಗ್ರಾಮ್ಸ್ ಆಫ್ ಗ್ಲೂಕೋಸ್ present in 1 liter of solution, means blood. Solution here is nothing but blood. 0.9 gram of glucose present in 1 liter of blood means solution. ಓಕೆ, ಹಾಗಾದರೆ ನಮಗೆ ಇಲ್ಲಿ ಏನು ಸಿಕ್ಕಿದೆ? ಇಲ್ಲಿ ಮಾಸ್ ಆಫ್ ದ ಸಲ್ಯೂಟ್ ಇದೆ, ವಾಲ್ಯೂಮ್ ಆಫ್ ಸಲ್ಯೂಷನ್ ಇದೆ. ಹಾಗಾದರೆ ಮೊಲಾರಿಟಿ ಫಾರ್ಮುಲಾಗೆ ಡೈರೆಕ್ಟಾಗಿ ಬರೋಣ. ವಾಟ್ಸ್ ಅ ಮೊಲಾರಿಟಿ ಫಾರ್ಮುಲಾ? ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ divided by volume of solution in liter. ಓಕೆ, ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಮಾಸನ್ನು ಕೊಟ್ಟಿದ್ದಾರೆ. ಯಾವ ಥರ ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು? ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆ್ಯಂಡ್ ಓವರಾಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸಲ್ಯೂಷನ್ ಇನ್ ಲೀಟರ್. ಓಕೆ, ಹಾಗಾದರೆ ಗಿವನ್ ಮಾಸ್ ಎಷ್ಟಿದೆ ಇಲ್ಲಿ? 0.9 ಆ್ಯಂಡ್ ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್. What's the molar mass of the glucose? That's equal to 180 grams divided by volume of the solution ಎಷ್ಟಿದೆ ಇಲ್ಲಿ? That is 1 liter. So 0.9 divided by 180, that is equal to, simplify ಮಾಡಿದ್ರೆ ಇದು ನಿಮ್ಗೆ ಆ್ಯಕ್ಚುಲಿ 0.005 ಬರುತ್ತೆ. So that is the molarity of the 0.9 gram per liter glucose solution. That is equal to hence option here C is correct. Next question number 28. Which of the following is dependent on temperature? So temperature dependent factor. Usually temperature dependent factor ಯಾವುದು ಅಂತಂದರೆ ಯೂಶಲಿ that is ವಾಲ್ಯೂಮ್ ಟರ್ಮ್ ಅಂತಂದರೆ ನಮ್ಮ ಕೊಟ್ಟಿರುವಂತಹ ಈಕ್ವೇಷನ್ಸ್ ಫಾರ್ಮುಲಾದಲ್ಲಿ ಯಾವುದು ವಾಲ್ಯೂಮ್ ಟರ್ಮ್ ಇರುತ್ತೆ, ಯೂಶಲಿ ವಾಲ್ಯೂಮ್ ಟರ್ಮ್ ಇರುವಂತಹ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಇಸ್ ಯೂಶಲಿ ಟೆಂಪರೇಚರ್ ಡಿಪೆಂಡೆಂಟ್ ಬಿಕಾಸ್ ವಿ ನೋ ದಟ್ ವಾಲ್ಯೂಮ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಓಕೆ, ಹಾಗಾದರೆ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ವಾಲ್ಯೂಮ್ ಟರ್ಮ್ ನಮಗೆ ಎಲ್ಲಿರುತ್ತೋ, ಯಾವ ಈಕ್ವೇಷನಲ್ಲಿ ಇರುತ್ತೋ, ಸೊ ಅದು ದಟ್ ಈಸ್ ಅ ಟೆಂಪರೇಚರ್ ಡಿಪೆಂಡೆಂಟ್. ಯಾವ ಟರ್ಮಲ್ಲಿ ನಮಗೆ ವಾಲ್ಯೂಮ್ ಇರೋದಿಲ್ವೋ ಅಥವಾ ಕಂಪ್ಲೀಟಾಗಿ ಮಾಸ್ ಟರ್ಮ್ಸ್ ಇರುತ್ತೋ ದೋಸ್ ಆರ್ ಆಲ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಯಾಕೆ ಅಂತಂದರೆ ಮಾಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಓಕೆ, ಈಗ ಮೊಲಾಲಿಟಿಗೆ ಬರೋಣ. ವಾಟ್ ಈಸ್ ಮೊಲಾಲಿಟಿ ಫಾರ್ಮುಲಾ? ಮೊಲಾಲಿಟಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವೇಟ್ ಆಫ್ ದ ಸಾಲ್ವೆಂಟ್. ಓಕೆ, ನಂಬರ್ ಆಫ್ ಮೋಲ್ಸ್ ಅಂದರೆ ಅಗೇನ್ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಅದು ಮಾಸ್ ಟರ್ಮೇ. ಮಾಸ್ ಆಫ್ ದ ಸಾಲ್ವೆಂಟು ಮಾಸ್ ಟರ್ಮ್. ಸೊ ಹೆನ್ಸ್ ಇಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಓಕೆ, ಮೊಲಾರಿಟಿಗೆ ಬರೋಣ. ಮೊಲಾರಿಟಿ, ವಾಟ್ಸ್ ಅ ಫಾರ್ಮುಲಾ ಫಾರ್ ದ ಮೊಲಾರಿಟಿ? ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಓಕೆ, ಅಗರ್ ವಾಲ್ಯೂಮ್ ಟರ್ಮ್ ಬಂದಿದೆ ಅಂತಂದರೆ ದಟ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಇಟ್ಸ್ ಅ ಟೆಂಪರೇಚರ್ ಡಿಪೆಂಡೆಂಟ್. ಓಕೆ, ಹಾಗಾದರೆ ಇನ್ನೊಂದು ಮೋಲ್ ಫ್ರ್ಯಾಕ್ಷನ್ಗೆ ಬಂದರೆ ವಾಟ್ಸ್ ಅ ಫಾರ್ಮುಲಾ? ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಅಗೇನ್ ನಂಬರ್ ಆಫ್ ಮೋಲ್ಸ್ ಅಂದರೆ ಏನು? ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ನಂಬರ್ ಆಫ್ ಮೋಲ್ಸ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಅಗೇನ್ ಮಾಸ್ ಇರೋದ್ರಿಂದ ವಿಚ್ ಈಸ್ ಆಲ್ಸೋ ಟೆಂಪರೇಚರ್ ಇಂಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ ಹಾಗಾದರೆ ವೆಯ್ಟ್ ಪರ್ಸೆಂಟೇಜ್. ವಾಟ್ಸ್ ದ ಮೀನಿಂಗ್ ಆಫ್ ವೆಯ್ಟ್ ಪರ್ಸೆಂಟೇಜ್? ಅಲ್ಲೇ ಇದೆ ನಮಗೆ W/W, weight of the solute divided by weight of solvent. Weight of the solute divided by weight of solution. Weight of the solution multiplied by weight of solvent divided by weight of solution multiplied by 100. So ಎರಡು weight terms ಆಗಿರೋದ್ರಿಂದ mass terms ಆಗಿರೋದ್ರಿಂದ ನಮಗೆ so that is also temperature independent. ಸೊ ಹಾಗಾದರೆ ಟೆಂಪರೇಚರ್ ಡಿಪೆಂಡೆಂಟ್ ಫ್ಯಾಕ್ಟರ್ ಇರೋದು ಇಲ್ಲಿ ಒಂದೇ ಒಂದಿದೆ, ದಟ್ ಈಸ್ ಮೊಲಾರಿಟಿ. Molarity is temperature dependent term. So option B is correct.
The density of 3 molar solution of sodium chloride is 1.25 gram per ml. The molality of this solution is. ಇಲ್ಲಿ ಮೊಲಾರಿಟಿ ಕೊಟ್ಟಿದ್ದಾರೆ, ನಾವು ಮೊಲಾಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಯಾವ ಫಾರ್ಮುಲಾ ಬರುತ್ತೆ ಅಂತಂದರೆ ಶಾರ್ಟ್ಕಟ್ ಫಾರ್ಮುಲಾ ಇದು. ಇಲ್ಲ ಅಂತಂದರೆ ಲೆಂದಿ ಪ್ರೊಸೀಜರ್ ಬಂದುಬಿಡುತ್ತೆ ನಮಗಿದು. ಮೊಲಾಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಶಾರ್ಟ್ಕಟ್ ಫಾರ್ಮುಲಾ ಇಸ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ divided by 1000 plus 1 divided by molality overall multiplied by molarity. Small m is nothing but molality, capital M is molarity. Okay, ಹಾಗಾದರೆ ಇಲ್ಲಿ density how much is given? 1.25 is equal to molar mass of solute, which is a solute here, sodium chloride. Sodium chloride molar mass is, sodium is 23 plus chlorine is 35.5 is equal to 58.5 divided by 1000 plus 1 divided by molality. So we need to calculate the molality. So molarity is given, that is equal to 3. So ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 1 divided by m is equal to 1.25 divided by 3 minus 58.5 divided by 1000. ಸೊ ಇದನ್ನು ಕಂಪ್ಲೀಟಾಗಿ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮೊಲಾಲಿಟಿ is equal to 2.79 molal. Okay, so this is a concentration or molality of the given 3 molar solution. ಸೊ ನಮಗೇನು ಬರುತ್ತೆ, ಸೊ ಇದು ನಮಗೆ ಶಾರ್ಟ್ಕಟ್ ಫಾರ್ಮುಲಾ ಮೊಲಾರಿಟಿಗೆ ಕನ್ವರ್ಟ್ ಮಾಡೋಕ್ಕೆ ಅಥವಾ ಮೊಲಾಲಿಟಿ ಕನ್ವರ್ಟ್ ಮಾಡೋಕ್ಕೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಲಾಸ್ಟ್ ಕ್ವಶನ್ ನಂಬರ್ 30. In the final answer of the expression 3.26 into 8.431 divided by 0.63, the number of significant figures is. ನಾವು ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮತ್ತು ಸಬ್ಟ್ರಾಕ್ಷನ್ ಡಿವಿಷನ್ ಮಾಡಬೇಕಾದ್ರೆ ನಾವು ಫೈನಲ್ ಆನ್ಸರನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಒಂದು ರೂಲನ್ನು ಫಾಲೋ ಮಾಡ್ತೀವಿ. ಯೂಶ್ವಲಿ ನಾವು ಮಲ್ಟಿಪ್ಲಿಕೇಷನಲ್ಲಿ, ಇದು ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಒಂದೇ ರೂಲ್ ಬರುತ್ತೆ ನಮಗೆ. ಏನಪ್ಪ ರೂಲ್ ಅಂತಂದರೆ, ಮಲ್ಟಿಪ್ಲಿಕೇಷನಲ್ಲಿ ನಾವು ಆನ್ಸರ್ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಆ ಆನ್ಸರಲ್ಲಿ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಲೋಯೆಸ್ಟು, ನಾವು ಯಾವ ನಂಬರನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ದೀವಿ ಅದರಲ್ಲಿರುವಂತಹ ಲೋಯೆಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಿರುತ್ತೆ ಆ ಆನ್ಸರನ್ನು ಅಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಅಂದರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಎರಡು ನಂಬರನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡ್ತಿದ್ದೀವಲ್ವ, ಇಲ್ಲಿ 8.431 ಡಿವೈಡೆಡ್ ಬೈ 0.63. ಓಕೆ, ಈಗ 3.26 ಕನ್ಸಿಡರ್ ಮಾಡಿ. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಪ್ರೆಸೆಂಟ್? 3 significant figures. 8.431 contains 4 significant figures. 0.63 contains 2 significant figures. Then ನಮ್ಗೆ ಏನು ಆನ್ಸರ್ ಬರುತ್ತೆ ನಮಗೆ ಇಲ್ಲಿ ಫೈನಲ್ ಆನ್ಸರ್, ದಟ್ ಶುಡ್ ಕಂಟೈನ್, ಈಗ ಲೋಯೆಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವುದಿದೆ? 2. ಸೊ ಆನ್ಸರ್ ಆಲ್ಸೋ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ 2 significant figures. ಸೊ ನಾವು ಆ್ಯಕ್ಚುಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಗೆ ಈ ರೂಲನ್ನು ಫಾಲೋ ಮಾಡ್ತೀವಿ. ಈಗ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇರೋದ್ರಿಂದ, ಸೊ ದ ಫೈನಲ್ ಆನ್ಸರ್ ವಿಲ್ ಕಂಟೈನ್ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್? ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಅದೇ ನಾವು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೆ ಯಾವ ರೂಲನ್ನು ಯೂಸ್ ಮಾಡ್ತೀವಿ ಅಂತಂದರೆ, ಡೆಸಿಮಲ್ ಪ್ಲೇಸ್ ಆದಮೇಲೆ ಎಷ್ಟು ಕಡಿಮೆ ಡಿಜಿಟ್ಸ್ ಇರುತ್ತೋ, ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೋ, ಆಫ್ಟರ್ ಡೆಸಿಮಲ್ ಪ್ಲೇಸ್ ಯಾವುದು ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೋ ಆನ್ಸರನ್ನು ಅಷ್ಟೇ ಡಿಜಿಟಲ್ ಎಕ್ಸ್ಪ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1.23 ಪ್ಲಸ್ 1.1 ಅಂತ ಅಂದ್ಕೊಳ್ಳಿ. ಈಗ ನಾವು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಯಾವುದಾದ್ರು ತೊಗೋಬೋದು. ನಾವು ಆನ್ಸರನ್ನು ಯಾವ ಡಿಜಿಟಲ್ ಎಕ್ಸ್ಪ್ರೆಸ್ ಮಾಡಬೇಕು? ಈಗ ಡೆಸಿಮಲ್ ಪ್ಲೇಸ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? ಇಲ್ಲಿ 2 ಡಿಜಿಟ್ಸ್ ಇದೆ. ಇಲ್ಲಿ ಡೆಸಿಮಲ್ ಪ್ಲೇಸ್ ಆದಮೇಲೆ ಎಷ್ಟು ಡಿಜಿಟ್ ಇದೆ? ಇಲ್ಲಿ 1 ಡಿಜಿಟ್ ಇದೆ. ಸೊ ನಮಗೆ ಆನ್ಸರ್, ಫೈನಲ್ ಆನ್ಸರ್ ನಾವೇನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ, ಡೆಸಿಮಲ್ ಪ್ಲೇಸ್ ಆದಮೇಲೆ 1 ಡಿಜಿಟ್ ಆನ್ಸರೇ ಬರಬೇಕು, ಆ ಥರ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗಾದರೆ ನಮಗೇನು ಬರುತ್ತೆ ಇಲ್ಲಿ ಆನ್ಸರ್? ಯೂಶ್ವಲಿ ಆ್ಯಡ್ ಮಾಡಿದಾಗ ನಮಗೆ ದಟ್ ಈಸ್ 2.43 ಬರುತ್ತೆ ಆನ್ಸರು. ಅದನ್ನು ನಾವು ರೌಂಡ್ ಅಪ್ ಮಾಡಬೇಕು. ಎಷ್ಟು ಏನು ಮಾಡ್ತೀವಿ ನಾವು ಆದರೆ 2 ರೈಟ್ ಮೋಸ್ಟ್ ಡಿಜಿಟ್ ಲೆಸ್ ದ್ಯಾನ್ 5 ಇರೋದ್ರಿಂದ, ಸೊ ಪ್ರಿಸೀಡಿಂಗ್ ಡಿಜಿಟ್ ಇಸ್ ರಿಮೇನ್ ಸೇಮ್. ಸೊ ನಮ್ಮ ಆನ್ಸರನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು? ದಟ್ ಈಸ್ 2.4. ಅಂದರೆ ಡೆಸಿಮಲ್ ಪ್ಲೇಸ್ ಆದಮೇಲೆ 1 ಡಿಜಿಟ್ ಮಾತ್ರನೇ ಇರಬೇಕು. ಸೊ ಲೈಕ್ ದಟ್ ವಿ ಎಕ್ಸ್ಪ್ರೆಸ್ ಇನ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಮಲ್ಟಿಪ್ಲಿಕೇಷನ್ಗೆ ಲೋಯೆಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ಗೆ ಡೆಸಿಮಲ್ ಪ್ಲೇಸ್ ಆದಮೇಲೆ ಯಾವುದು ಕಡಿಮೆ ಡಿಜಿಟ್ಸ್ ಇರುತ್ತೋ ಆನ್ಸರ್ ಆಲ್ಸೋ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಸೇಮ್ ನಂಬರ್ ಆಫ್ ಡಿಜಿಟ್ಸ್.
ಸೊ ಇದು ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಎಕ್ಸ್ಪ್ರೆಸ್ ಮಾಡೋದು ಆನ್ಸರನ್ನು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.